ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಅರ್ಜುನ್. ಸ್ನೇಹಿತರೆ, ಈ ಹಿಂದಿನ ವಿಡಿಯೋದಲ್ಲಿ ನಾವು GPSTR 26/11/2017ರಲ್ಲಿ ನಡೆದಿರುವಂತಹ GPSTRನ ಪ್ರಶ್ನೆ ಪತ್ರಿಕೆಯಲ್ಲಿ ಹೈದರಾಬಾದ್ ಕರ್ನಾಟಕ ರೀಜನ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆಯಾಗಿದ್ದು, ಸೊ ಇಂದಿನ ವಿಡಿಯೋದಲ್ಲಿ ನಾವು MCQ ಬೇಸ್ಡ್ ಕ್ವಶನ್ಸ್ ಅಂದರೆ 25 ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ಗೆ ರಿಲೇಟೆಡ್ ಆಗಿರೋಂತಹ ಪ್ರಶ್ನೆಗಳನ್ನು ನಾವು ವಿಶ್ಲೇಷಣೆನ ಭಾಗ 1ರಲ್ಲಿ ನೋಡಿದ್ವಿ. ಸೊ ಇದು ಭಾಗ 2 ಅಂದರೆ ಪಾರ್ಟ್ 2 ರಿಗಾರ್ಡಿಂಗ್ ಟು GPSTR 26/11/2017. ಸೊ ದಿಸ್ ಪಾರ್ಟ್ ಓನ್ಲಿ ಬಿಲಾಂಗ್ಸ್ ಟು 2 ಮಾರ್ಕ್ ಕ್ವಶನ್ಸ್. ಅಂದರೆ ಈ ಒಂದು ಭಾಗದಲ್ಲಿ ನಾವು 2 ಅಂಕದ ಪ್ರಶ್ನೆಗಳಿಗೆ ಸಂಪೂರ್ಣ ವಿಶ್ಲೇಷಣೆಯನ್ನು ನೋಡ್ತಾ ಹೋಗ್ತೀವಿ. ಸೊ ನೋಡಿ, ಇಲ್ಲಿ 61ನೇ ಪ್ರಶ್ನೆ, 0.27 ಬಾರನ್ನು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತಿಸಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಭಾಗಲಬ್ಧ ಸಂಖ್ಯೆ ಅಂದರೆ ಏನು ಅಂತ ಗೊತ್ತಿರುತ್ತೆ. ಸೊ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂದರೆ ರ್ಯಾಷನಲ್ ನಂಬರ್ಸ್ ಅಂತ ಅರ್ಥ. ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಇರ್ರ್ಯಾಷನಲ್ ನಂಬರ್ಸ್ ಅಂತ ನಿಮಗೆಲ್ಲರಿಗೂ ತಿಳಿದೇ ಇರುತ್ತೆ. ಸೊ ಹಾಗಾಗಿ ಇದು 9ನೇ ತರಗತಿಯ ನಂಬರ್ ಸಿಸ್ಟಮ್ಸ್ ಅನ್ನೋ ಒಂದು ಚಾಪ್ಟರಿಂದ ತಗೊಂಡಿರೋಂಥ ಪ್ರಶ್ನೆ ಆಗಿದೆ. ಬನ್ನಿ ಸ್ನೇಹಿತರೆ, ಇದರ ಉತ್ತರ ಏನಾಗಿರುತ್ತೆ ಅಂತ ನೋಡೋಣ. 61ನೇ ಪ್ರಶ್ನೆ, 0.27 ಬಾರನ್ನು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತಿಸಿ. ಅಂದರೆ ಇಲ್ಲಿ 2 ಮತ್ತು 7ಕ್ಕೆ ಬಾರ್ ಅಂದರೆ ಲೈನನ್ನು ಹಾಕಿರೋದ್ರಿಂದ ಈ ಒಂದು ದಶಮಾಂಶ ಸಂಖ್ಯೆಯಲ್ಲಿ 2, 7 ಅನ್ನುವಂತಹ 2 ಅಂಕಿಗಳು ಪುನರಾವರ್ತನೆ ಆಗ್ತಾ ಇರ್ತವೆ. ಸೊ ದಿಸ್ ಈಸ್ ಕಾಲ್ ಇಟ್ ಆಸ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. ಅಂದರೆ ಸಮ್ ಡಿಜಿಟ್ಸು ಕಂಟಿನ್ಯೂಸ್ಲಿ ಇಂಡೆಫಿನೆಟ್ಲಿ ರಿಪೀಟ್ ಆಗುವಂಥ ಪ್ರಾಸೆಸ್ಸಿಗೆ ವಿ ಕಾಲ್ ಇಟ್ ಆಸ್ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡೆಸಿಮಲ್ ಎಕ್ಸ್ಪ್ಯಾನ್ಷನ್. Because we already know about the decimal expansion of rational numbers as well as irrational. In any rational, either its decimal expansion is terminating or non-terminating repeating. ಅರ್ಥ ಆಗ್ತಿದೆಯಾ? ಅಂದರೆ ರ್ಯಾಷನಲ್ ನಂಬರ್ಸಲ್ಲಿ 2 ರೀತಿಯ ದಶಮಾಂಶ ಸಂಖ್ಯೆಗಳು ಬರುತ್ತೆ. ಒಂದು ಟರ್ಮಿನೇಟಿಂಗ್ ಅಂದರೆ ಅಂತ್ಯಗೊಳ್ಳುವ ದಶಮಾಂಶ ಸಂಖ್ಯೆ, ಅಂತ್ಯಗೊಳ್ಳದ ಪುನರಾವರ್ತನೆಯಾಗುವ ದಶಮಾಂಶ ಸಂಖ್ಯೆ. ನೋಡಿ ಸ್ನೇಹಿತರೆ, ಬನ್ನಿ ಆ ವಿವರಣೆ ಇರಲಿ. ಸೊ ಈಗ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಸೊ ನಮಗೆ ಗೊತ್ತಿರುವಂತೆ 0.27 ಬಾರ್ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆನೇ, ರ್ಯಾಷನಲ್ ನಂಬರೇ. ಅದನ್ನು P/Q ಫಾರ್ಮಲ್ಲಿ ಬರೀಬೇಕು ಸ್ನೇಹಿತರೆ. ಅಂದರೆ ಫ್ರ್ಯಾಕ್ಷನಲ್ ಫಾರ್ಮ್, ಭಿನ್ನರಾಶಿಯ ರೂಪದಲ್ಲಿ ಬರೀಬೇಕು. ಅದೇ ಇಲ್ಲಿ ಪ್ರಶ್ನೆ ಆಗಿರೋದು. ಬನ್ನಿ, ಕೊಟ್ಟಿರುವಂತಹ ಸಂಖ್ಯೆಯನ್ನು x = 0.27 ಬಾರ್ ಎಂದು ಪರಿಗಣಿಸಿದಾಗ, ಸೊ here x = 0.272727 ಆ್ಯಂಡ್ ಸೊ ಆನ್. ಸ್ನೇಹಿತರೆ, ಇಲ್ಲಿ 27 ಅನ್ನೋದು ಇಂಡಿಫಿನಿಟ್ಲಿ ಇರ್ತದೆ. ಹಾಗಾಗಿ 27 ಬಾರ್ ಈಸ್ ನಥಿಂಗ್ ಬಟ್ 2727. ಅಲ್ಲಿ 27 ಅನ್ನೋದು ಪುನರಾವರ್ತನೆ ಆಗುವಂತಹ ಸಂಖ್ಯೆಗಳಾಗಿರ್ತವೆ. ಸೊ ಈಗ ನೋಡಿ, ಎಕ್ಸ್ ಅಂತ ಪರಿಗಣಿಸಿದೆ. ಇಲ್ಲಿ ಎಕ್ಸ್ ಅನ್ನೋದು ಏನಾಗಿರುತ್ತೆ, ಭಾಗಲಬ್ಧ ಸಂಖ್ಯೆ ಅಂತ ನಾವು ಪರಿಗಣಿಸಿದ್ದೀವಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದಿಷ್ಟೇ, ಎಷ್ಟು ಅಂಕಿಗಳು ಪುನರಾವರ್ತನೆ ಆಗ್ತಾ ಇದೆ. ರಿಪೀಟಿಂಗ್ ನಂಬರ್ ಆಫ್ ಡಿಜಿಟ್ಸ್, ವಿ ಶುಡ್ ಕೌಂಟ್ ದ ರಿಪೀಟಿಂಗ್ ನಂಬರ್ ಆಫ್ ಡಿಜಿಟ್ಸ್. ಹಿಯರ್ ಓನ್ಲಿ ವಿ ಹ್ಯಾವ್ 2 ಡಿಜಿಟ್ಸ್ ರಿಪೀಟಿಂಗ್ ಸೈಮಲ್ಟೇನಿಯಸ್ಲಿ ಆರ್ ಕಂಟಿನ್ಯೂಸ್ಲಿ. ದಟ್ಸ್ ವೈ ವಿ ಹ್ಯಾವ್ ಟು ಮಲ್ಟಿಪ್ಲೈ 100 ಆನ್ ಬೋತ್ ಸೈಡ್. ಈಗ ನಿಮಗೊಂದು ಐಡಿಯಾ ಬಂದಿರುತ್ತೆ. ಹಾಗಾದರೆ 1 ಡಿಜಿಟ್ ರಿಪೀಟ್ ಆಗ್ತಾ ಇದ್ರೆ ಏನು ಮಾಡ್ತಿದ್ರಿ, ಮಲ್ಟಿಪ್ಲೈ 10 ಆನ್ ಬೋತ್ ಸೈಡ್. 3 ಡಿಜಿಟ್ ರಿಪೀಟ್ ಆಗ್ತಾ ಇದ್ರೆ ಏನು ಮಾಡ್ತಿದ್ರಿ, ಮಲ್ಟಿಪ್ಲೈ ಬೈ 1000 ಆನ್ ಬೋತ್ ಸೈಡ್. ಸೊ ಅಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೋ ಅಷ್ಟು ಝೀರೋಸನ್ನು ಹಾಕಿ ನೀವು ಮಲ್ಟಿಪ್ಲೈ ಮಾಡಬೇಕು. ನೋಡಿ ಸ್ನೇಹಿತರೆ, ಈಗ LHS ಮತ್ತು RHS ಎರಡೂ ಭಾಗದಲ್ಲಿ ಮಲ್ಟಿಪ್ಲೈ ಮಾಡಿದಾಗ 100x = 100 ಇಂಟು 0.2727 ಆ್ಯಂಡ್ ಸೊ ಆನ್. ನೀವು ಎಷ್ಟು ಬಾರಿನಾದರೂ ಬರಿಬೋದು. ಆ್ಯಂಡ್ ಸೊ ಆನ್ ಇಂಡಿಕೇಟ್ ಏನು ಮಾಡುತ್ತೆ ಅಂದರೆ 27 ಅನ್ನೋದು ಇನ್ನೂ ಕೂಡ ಇದೆ ಅಂತ ಅರ್ಥ ಕೊಡುತ್ತೆ. ನಮಗೆಲ್ಲರಿಗೂ ಗೊತ್ತಿರುವಂತೆ 100x = 100 ಇಂಟು 0.272727 ಅಂದರೆ 27.2727 ಆ್ಯಂಡ್ ಸೊ ಆನ್. ಸ್ನೇಹಿತರೆ, ಇದನ್ನು ನಾವು ಸ್ಪ್ಲಿಟ್ ಮಾಡಿ ಬರೆದಾಗ ಇನ್ ಟರ್ಮ್ಸ್ ಆಫ್ ಎಕ್ಸು 100x = ಇದನ್ನು ನಾವು 27 ಪ್ಲಸ್ 0.2727 ಅಂತಲೂ ಕೂಡ ಬರಿಬಹುದು. ಅರ್ಥ ಆಗ್ತಿದೆಯಾ? ನಿಮಗೇನಾದರೂ ಕನ್ಫ್ಯೂಸ್ ಆಗಿದ್ದರೆ ನೀವೇನು ಮಾಡ್ಬೋದು ಅಂದರೆ 27.2727 ಆ್ಯಂಡ್ ಸೊ ಆನ್ ಅನ್ನು 0.2727ರಿಂದ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ 27.0 ಬರುತ್ತೆ. ಈ ಎರಡನ್ನು ಇಲ್ಲಿ ತಗೊಳ್ಳಿ.
ಅರ್ಥ ಆಗ್ತಿದೆಯಾ? ಸೊ ಈಗ ನೋಡಿ 100x ಇಸ್ ಈಕ್ವಲ್ ಟು 27 ಪ್ಲಸ್ ಇಲ್ಲಿ ಇದನ್ನು ನೀವು ಒಂದು ಸ್ವಲ್ಪ ಗಮನಿಸೋದಾದರೆ ಇಲ್ಲೇ ಇದೆ ಅದರ ಬೆಲೆ, ಅಂದರೆ ಎಕ್ಸ್ ಅಂತ ನಾವು ಪರಿಗಣಿಸ್ಬೋದು. ಟ್ರಾನ್ಸ್ಪೋಸ್ ಎಕ್ಸ್ ಟು ಎಲ್ ಎಚ್ ಎಸ್ 100x ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 27, ದೆನ್ 99x ಇಸ್ ಈಕ್ವಲ್ ಟು 27, ದೆನ್ ಎಕ್ಸ್ ಇಸ್ ಈಕ್ವಲ್ ಟು 27 ಡಿವೈಡ್ ಬೈ 99. ಇಟ್ಸ್ ಸಿಂಪ್ಲೆಸ್ಟ್ ಫಾರ್ಮ್ ಈಸ್, ಸ್ನೇಹಿತರೆ ಇದನ್ನು ನೀವು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು. 9ಇಂದ ಇಲ್ಲಿ ಭಾಗವಾಗುತ್ತೆ. 9 3 9 3 27 11. ಸ್ನೇಹಿತರೆ ಇಲ್ಲಿ 3/11 ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತನೆಯಾಗಿದೆ. 0.27 ಬಾರ್ ಅನ್ನುವಂಥ ಒಂದು ಭಾಗಲಬ್ಧ ಸಂಖ್ಯೆ, ದಶಮಾಂಶ ಸಂಖ್ಯೆ ಅದು. ಆ ಒಂದು ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಆಫ್ ರ್ಯಾಷನಲ್ ನಂಬರ್ 3/11 ಈಸ್ 0.27 ಬಾರ್. ನೋಡಿ ಸ್ನೇಹಿತರೆ 27/99 ಅಂತ ಬಿಟ್ರೂ ಕರೆಕ್ಟ್ ಆನ್ಸರು, ಅಥವಾ ನೀವು ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಬರೋದಾಗಲೂ ಕೂಡ ಇದಕ್ಕೆ ಉತ್ತರ ಸರಿಯಾಗುತ್ತೆ. ಸೊ ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ನಂತರ ನಿಮಗೆ ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಒಬ್ಬ ವ್ಯಕ್ತಿಯು ಒಂದು ಸ್ಥಳದಿಂದ 6 AM ಸೈಕಲ್ನಲ್ಲಿ 8 km/h ವೇಗದಲ್ಲಿ ಹೊರಟಿದ್ದಾನೆ. ಸ್ನೇಹಿತರೆ ಗಮನ ಕೊಡಬೇಕಿಲ್ಲಿ. ಒಬ್ಬ ವ್ಯಕ್ತಿ ಬೆಳಗಿನ ಜಾವ 6 ಗಂಟೆಗೆ ಸೈಕಲ್ನಲ್ಲಿ ಏನು ಮಾಡಿದ್ದಾನೆ, 8 km/h. ಅವನು ಎಷ್ಟೇ ಜೋರಾಗಿ ಹೋದ್ರೂ ಅವನ ಸೈಕಲ್ ಒಟ್ಟಿನಲ್ಲಿ ಒಂದು ಗಂಟೆಗೆ ಅಂದರೆ 1 ಅವರಲ್ಲಿ 8 ಕಿಲೋಮೀಟರ್ಸ್ ಅಷ್ಟೇ ಕವರ್ ಮಾಡೋಕ್ಕಾಗುತ್ತೆ. ಇನ್ನೊಬ್ಬ ವ್ಯಕ್ತಿಯು ಅದೇ ಸ್ಥಳದಿಂದ 8 AM ಅಂದರೆ ಬೆಳಗಿನ ಜಾವ 6 ಗಂಟೆಗೆ ಅವನು ಹೊರಟಿರ್ತಾನೆ ಸೈಕಲ್ನಲ್ಲಿ. ಇವನೇನು ಮಾಡ್ತಾನೆ, ಬೆಳಗಿನ ಜಾವ 8 ಗಂಟೆಗೆ ಸ್ಕೂಟರ್ನಲ್ಲಿ 40 km/h ವೇಗವಾಗಿ ಹೊರಡುತ್ತಾನೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಸೈಕಲ್ನ ಸ್ಪೀಡಿಗೂ ಮೋಟಾರ್ ಬೈಕ್ ಅಥವಾ ಸ್ಕೂಟರ್ನ ಸ್ಪೀಡಿಗೂ ಡಿಫ್ರೆನ್ಸ್ ಇರುತ್ತೆ. ಅದೇ ಡಿಫ್ರೆನ್ಸನ್ನು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಅವನು ಸೈಕಲ್ ಮೇಲೆ ಹೋಗುತ್ತಿರುವ ವ್ಯಕ್ತಿಯನ್ನು ಯಾವ ಸಮಯದಲ್ಲಿ ಹಿಂದಿಕ್ಕುತ್ತಾನೆ? ಇಬ್ಬರು ಒಂದೇ ಮಾರ್ಗದಲ್ಲಿ ಚಲಿಸುತ್ತಿದ್ದಾರೆ ಎಂದು ಭಾವಿಸಿ. ಸೊ ನಾನು ಕೂಡ ಈ ಪ್ರಶ್ನೆ ನೋಡಿದಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ, ಯಾಕಂದರೆ ಈ ಥರ ಕ್ವಶನ್ಸ್ಗಳು ನಾವೆಲ್ಲೂ ನೋಡಿರಲ್ಲ. ಸಾಮಾನ್ಯ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಯಾವುದೋ ಒಂದು ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳಲ್ಲಿ ನೋಡಿರ್ಬೋದು ಅನಿಸುತ್ತೆ ನೀವೆಲ್ಲರೂ ಕೂಡ. ಸೊ ಇದೇ ರೀತಿ ಎಕ್ಸಾಮ್ಸ್ಗಳು ನೋಡದೇ ಇರೋ ಕಾರಣ ನಮಗೂ ಕೂಡ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಫೈಂಡ್ ಔಟ್ ಮಾಡೋದಂತ ಚಿಂತೆ ಪಡಿಸುತ್ತೆ ಎಲ್ಲರಿಗೂ. ಆದರೆ ಸ್ವಲ್ಪ ಪೇಷನ್ಸಿಂದ ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ನೇಹಿತರೆ ಎರಡರ ವೇಗ ಅಂದರೆ ಸ್ಪೀಡು ಡಿಫ್ರೆಂಟ್ ಆಗಿರೋದ್ರಿಂದ ನಾವು ಇಲ್ಲಿ ಸಾಮಾನ್ಯ ಸ್ಪೀಡನ್ನು ಅಥವಾ ವೇಗವನ್ನು ಫೈಂಡ್ ಔಟ್ ಮಾಡಬೇಕು. ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು? ಬೈ ಫೈಂಡಿಂಗ್ ದ LCM ಆಫ್ ಬೋತ್ ದ ಸ್ಪೀಡ್ಸ್. ಎರಡೂ ವೇಗಗಳ LCM ಅಂದರೆ ಲೋಯೆಸ್ಟ್ ಕಾಮನ್ ಮಲ್ಟಿಪ್ಲೈಯರ್. ಸೊ ಲೀಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ಅಂತಲೂ ಕೂಡ ಕರಿತೀವಿ ನಾವು ಅದನ್ನ. ಅಂದರೆ ಲಘುತಮ ಸಾಮಾನ್ಯ ಅಪವರ್ತ್ಯ, ಲಾಸಹ ಅಂತ ಕರಿತೀವಿ ಕನ್ನಡದಲ್ಲಿ. ಸೊ ಅದನ್ನು ಫೈಂಡ್ ಔಟ್ ಮಾಡಿದಾಗ ನಿಮಗೆ ಆವ್ರೇಜ್ ಸಿಗುತ್ತೆ ಎರಡರದ್ದು. ಯಾಕಂದರೆ ಇಲ್ಲಿ ನಮಗೆ ಚಲಿಸಿದ ದೂರ ಕೊಟ್ಟಿಲ್ಲ ಅವರು, ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ನಾವು ಇದರಲ್ಲಿ ನಾವೇನು ಮಾಡಬೇಕು, ಸಾಮಾನ್ಯ ಇದು ಎರಡರ ಸಾಮಾನ್ಯ ವೇಗವನ್ನು ಫೈಂಡ್ ಔಟ್ ಮಾಡೋಕ್ಕೆ ನಾವೇನು ಮಾಡ್ತೀವಿ. ಇಲ್ಲಿ ನೋಡಿ ಸ್ನೇಹಿತರೆ 62ನೇ ಪ್ರಶ್ನೆ ಉತ್ತರ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಬೈಸಿಕಲ್ನ ಸ್ಪೀಡು ಏನಾಗಿದೆ, ಸ್ಪೀಡ್ ಆಫ್ ಬೈಸಿಕಲ್ ಈಸ್ ಈಕ್ವಲ್ ಟು 8 km/h. ಸೊ ಅವರೇ ಕೊಟ್ಟಿರೋ ರೀತಿಯಲ್ಲಿ, ಬಟ್ ಅದು 6 AM ಹೊರಡುತ್ತೆ ಒಂದು ಸ್ಥಳದಿಂದ. ದೆನ್ ಸ್ಪೀಡ್ ಆಫ್ ಸ್ಕೂಟರ್, ಸೊ ಸ್ಕೂಟರ್ ಸ್ಪೀಡ್ ಈಸ್ ಈಕ್ವಲ್ ಟು 40 km/h. ಗಮನಿಸಬೇಕು ಸ್ನೇಹಿತರೆ, ಇದು 8 AM ಅದೇ ಸ್ಥಳದಿಂದ ಹೊರಡ್ತಾನೆ ಅವನು ಸ್ಕೂಟರಲ್ಲಿ. ಸೊ LCM ಆಫ್ 8 and 40 ಈಸ್, ಗಮನಿಸ್ಬೋದು ನೀವು, 40 ಈಸ್ ದ LCM. ಅರ್ಥ ಆಗ್ತಿದೆಯಾ? ನೋಡಿ 8 ಅಂದರೆ 2 × 2 × 2, 40 ಅಂದರೆ 2 × 2 × 2 × 5. ಸೊ ಇಲ್ಲಿ ಇಷ್ಟು ಕಾಮನ್ ಆಯಿತು, 8 × 5. ಸೊ 8 5 is 40. ಸೊ ಹಾಗಾಗಿ ನಾನೇನಂತ ಬರೆದೆ, 40 ಅನ್ನೋದು ಇಲ್ಲೇನಾಗಿದೆ, ಲಾಸಹ ಆಗಿದೆ, ಅಂದರೆ LCM ಆಗಿದೆ. ಅಂದರೆ ನಾವು ಲೀಸ್ಟ್ ಕಾಮನ್ ಮಲ್ಟಿಪ್ಲೈಯರ್ ಇಬ್ಬರದು ಸಾಮಾನ್ಯ ವೇಗ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಫೈಂಡ್ ಔಟ್ ಮಾಡಿದ್ದಾಯಿತು ಸ್ನೇಹಿತರೆ. ಈಗ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ, 40 ಕಿಲೋಮೀಟರ್ ದೂರ ಕ್ರಮಿಸುವ ಅವಧಿ ಎಷ್ಟು ಕಾಲಾವಕಾಶ ಬೇಕಾಗುತ್ತೆ. ಈ 40 ಅನ್ನೋದನ್ನೇ ನಾವೀಗ ಏನಂತ ಪರಿಗಣಿಸಬೇಕಾಗುತ್ತೆ, ಇಲ್ಲಿ ನಾವು ದೂರ, ಚಲಿಸಿದ ದೂರ, ಇಬ್ಬರೂ ಚಲಿಸಿದ ದೂರ ಅಂತ ಪರಿಗಣಿಸಿದ್ದೆ. ಆದರೆ ಬೈಸಿಕಲ್ ಕವರ್ಸ್ 40 kilometer in
40 ಡಿವೈಡ್ ಬೈ ಸ್ಪೀಡು. ನೋಡಿ, ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್ ಇಸ್ ಈಕ್ವಲ್ ಟು ಟೈಮ್ ಅಲ್ವಾ, ಎಲ್ರಿಗೂ ಗೊತ್ತಿರುತ್ತೆ. ಅಂದರೆ ಸೈಕಲ್ನಲ್ಲಿ ಆ 40 ಕಿಲೋಮೀಟರ್ ರೀಚ್ ಆಗಬೇಕಂದ್ರೆ ಆ ಒಬ್ಬ ಸೈಕಲ್ನ ಓಡಿಸ್ತಿರೋನು ಬರೋಬ್ಬರಿ 5 ಗಂಟೆ ಬೇಕಾಗುತ್ತೆ ಸ್ನೇಹಿತರೆ. 5 ಅವರ್ಸಲ್ಲಿ ಹೋಗಿ ರೀಚ್ ಆಗ್ತಾನೆ. ದೆನ್ ಸ್ಕೂಟರ್ ನೋಡೋಣ. ಈಗ ಸ್ಕೂಟರ್ ಕವರ್ಸ್ 40 ಕಿಲೋಮೀಟರ್ ಇನ್ 40 ಡಿವೈಡ್ ಬೈ ಸ್ಪೀಡ್ ಆಫ್ ದಿ ಸ್ಕೂಟರ್ 40, 1 ಅವರ್. ನೋಡಿ ಸ್ನೇಹಿತರೆ, ಒಂದೇ 1 ಗಂಟೆ ಸಾಕು ಸ್ಕೂಟರ್ಗೆ, ಯಾಕೆಂದರೆ ಸ್ಕೂಟರ್ನ ವೇಗ ಎಷ್ಟಿದೆ, 40 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಈಗ ವಿಶೇಷವಾಗಿ ಗಮನಿಸೋದಾದರೆ, ಈಗ ಬೈಸಿಕಲ್ಲು ತೊಗೊಳೋಂಥ ಕಾಲಾವಕಾಶನ ನಾನಿಲ್ಲಿ ನಿಮಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಡೈರೆಕ್ಟಾಗಿ ಗೊತ್ತಾಗುತ್ತೆ ನಿಮಗಿಲ್ಲ ಆನ್ಸರು. ಬೈಸಿಕಲ್ ಟೇಕ್ಸ್, ನೋಡಿ ಕಾಲಾವಕಾಶ ಬರಿತಾ ಇದ್ದೀನಿ, 6 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಆಗ ಅದು 7 AM, 8 AM, 9 AM, 10 AM, 11 AM. ನೋಡಿ, 6ರಿಂದ 7 1 ಗಂಟೆ, 2, 3, 4, 5 ಅವರ್ ಬೇಕಾಗುತ್ತೆ. ಅದೇ ರೀತಿ ಸ್ಕೂಟರ್ ಟೇಕ್ಸ್, ನೋಡಿ ನಾನು ಏನಕ್ಕೆ 7ರಿಂದ ಬರೆದಿದ್ದೀನಿ ಅಂದರೆ, ಆ ಒಂದು ಬೈಸಿಕಲ್ನ ಓಡಿಸೋ ಅಂಥವನು 6 ಗಂಟೆಗೆ ಮನೆ ಬಿಡ್ತಾನೆ, 6ರಿಂದ 7ಕ್ಕೆ 1 ಅವರು, 7ರಿಂದ 8 ಸೆಕೆಂಡ್ ಅವರ್, 3rd ಅವರ್, 4th ಅವರ್, 5th ಅವರ್. ಸೊ ಹಾಗಾಗಿ 11 AM 40 ಕಿಲೋಮೀಟರ್ಸ್ ರೀಚ್ ಆಗ್ಬೋದು. ಸೊ ದೆನ್ ಸ್ಕೂಟರ್ ಟೇಕ್ಸ್, ಅವ್ನು ಮನೆ ಬಿಡೋದು ಎಷ್ಟು ಗಂಟೆಗೆ, 8 ಗಂಟೆಗೆ. ಸೊ ಹಾಗಾಗಿ 8 to 9 1 ಅವರ್ ಸಾಕಾಗುತ್ತೆ. ಅವನು 9 AM ಬೈಸಿಕಲ್ನವನು ಎಲ್ಲಿರ್ತಾನೋ ಅಲ್ಲಿಗೆ ಬಂದು ರೀಚ್ ಆಗ್ತಾನೆ. ನೋಡಿ, 40 ಕಿಲೋಮೀಟರ್ ಮೂವ್ ಆಗಬೇಕಂದ್ರೆ ಬೈಸಿಕಲ್ನವನಿಗೆ 11 ಗಂಟೆ ಟೈಮ್ ಬೇಕು, 11 ಗಂಟೆ ಆಗಿರಬೇಕು. ಅಂದರೆ ಕಾಲಾವಕಾಶ 5 ಗಂಟೆ, ಆದರೆ ಅವನು 11 AM ಬೆಳಗಿನ ಜಾವ 11 ಗಂಟೆಗೆ ಅವನು ಆ ಒಂದು ಸ್ಥಳಕ್ಕೆ ರೀಚ್ ಆಗ್ತಾನೆ, 40 ಕಿಲೋಮೀಟರ್ ಕವರ್ ಮಾಡ್ತಾನೆ. ಅದೇ ರೀತಿಯಾಗಿ ಸ್ಕೂಟರ್ನವನು 8 ಗಂಟೆಗೆ ಮನೆ ಬಿಟ್ಟು 9 ಗಂಟೆಗೆ ರೀಚ್ ಆಗಿಬಿಡ್ತಾನೆ. ಸೊ ಹಾಗಾದರೆ ನೀವು ಥಿಂಕ್ ಮಾಡ್ಬೋದು, ಸ್ಕೂಟರ್ನವನು ಸೈಕಲ್ನವನನ್ನು ಯಾವ ಸಮಯದಲ್ಲಿ ಹಿಂದಿಕ್ಕಿರುತ್ತಾನೆ. ಸ್ಕೂಟರ್ನವನು 9 AM ಸೈಕಲ್ ಸವಾರನನ್ನು ಹಿಂದಿಕ್ಕಿರ್ತಾನೆ, ಯಾಕಂದ್ರೆ ಅಲ್ಲಿ ಸಾಮಾನ್ಯ ಸಮಯನ ನೋಡಿ, ಅರ್ಥ ಆಗ್ತಿದೆಯಾ. ಸೊ ಹಾಗಾಗಿ ಇಲ್ಲಿ ಸಮಯ ಬಂದು 9 AM ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ 9 AM ಸರಿಯಾದ ಉತ್ತರ, ಅಂದರೆ ಬೆಳಗಿನ ಜಾವ 9 ಗಂಟೆ ಇಲ್ಲಿ ಸರಿಯಾದ ಉತ್ತರ. ಯಾಕಂದರೆ ಅವರು ಅದನ್ನೇ ಕೂಡ ಅಲ್ಲಿ ಕ್ವಶನ್ ಆಗಿ ಕೇಳಿರೋದು, ಯಾವ ಸಮಯದಲ್ಲಿ ಹಿಂದಿಕ್ಕುತ್ತಾನೆ ಅಂತ ಅಲ್ಲಿ ಕ್ವಶನ್ನ ಕೇಳಿರೋದ್ರಿಂದ ಈ ಒಂದು ಉತ್ತರ ಸರಿಯಾಗುತ್ತೆ. ನಂತರ ಮುಂದಿನ ಪ್ರಶ್ನೆ. ಸೊ ಇಲ್ಲಿ 63ನೇ ಪ್ರಶ್ನೆ. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮತ್ತು ಜಾಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಕಾನ್ಸೆಪ್ಟ್ಸ್ ಇತ್ತು ಓಲ್ಡ್ ಸಿಲೆಬಸ್ನಲ್ಲಿ. ಬಟ್ ಹೊಸ ಸಿಲೆಬಸ್ನಲ್ಲಿ ಏನು ಮಾಡಿದ್ರು, ಜಾಮೆಟ್ರಿಕ್ ಪ್ರೋಗ್ರೆಷನ್ ಆ್ಯಂಡ್ ಹಾರ್ಮೋನಿಕ್ ಪ್ರೋಗ್ರೆಷನ್ನ ರಿಮೂವ್ ಮಾಡಿಬಿಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮಾತ್ರ ಕ್ಯಾರಿ ಮಾಡಿದರು. ಸೊ ಬಟ್ ಇಲ್ಲಿ ನಮಗೆ ಗುಣೋತ್ತರ ಶ್ರೇಣಿ ಅಂದರೆ GP, ಜಾಮೆಟ್ರಿಕ್ ಪ್ರೋಗ್ರೆಷನ್ ರಿಲೇಟೆಡ್ ಕ್ವಶನ್ಸ್ ಕೇಳಿದ್ದಾರೆ. ನೋಡೋಣ ಬನ್ನಿ ಅದು ಯಾವ ಥರ ಇದೆ ಅಂತ. 63ನೇ ಪ್ರಶ್ನೆ. ABCDಗಳು ABC ಮತ್ತು Dಗಳು ಗುಣೋತ್ತರ ಶ್ರೇಣಿಯಲ್ಲಿವೆ. ಸ್ನೇಹಿತರೆ, ಗುಣೋತ್ತರ ಶ್ರೇಣಿ ಅಂದರೆ ಜಾಮೆಟ್ರಿಕ್ ಪ್ರೋಗ್ರೆಷನ್, ಆಯಿತಾ. ಸೊ ಇಲ್ಲಿ ಸಮಾಂತರ ಶ್ರೇಣಿ ಅಂದರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂತ D ಅಂತ ಕರಿತೀವಿ. ಅಂದರೆ 2ನೇ ಪದದಿಂದ 1ನೇ ಪದನ ಕಳೆದ್ರೆ ಅಲ್ಲಿ ಒಂದು ಸಾಮಾನ್ಯ ವ್ಯತ್ಯಾಸ ಬರುತ್ತೆ. ಡಿಫ್ರೆನ್ಸ್ ಆಫ್ ಎನಿ ಟರ್ಮ್ ಆ್ಯಂಡ್ ಇಟ್ಸ್ ನೆಕ್ಸ್ಟ್ ಟರ್ಮ್ ಆರ್ ಡಿಫ್ರೆನ್ಸ್ ಆಫ್ ಎನಿ 2 ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇಸ್ ಕಾಲ್ಡ್ ಇಟ್ ಆಸ್ ಕಾಮನ್ ಡಿಫ್ರೆನ್ಸ್. ಹೌದಲ್ವಾ, ಯಾವುದೇ ಕಂಟಿನ್ಯೂಸ್ ನಂಬರ್ಸನ್ನು ಕಳೆದಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಸಿಗುತ್ತೆ, ಅದನ್ನು ನಾವು ಕಾಮನ್ ಡಿಫ್ರೆನ್ಸ್ ಇನ್ AP ಅಂತ ಕರಿತೀವಿ. ಅದೇ ರೀತಿ ಗುಣೋತ್ತರ ಶ್ರೇಣಿ ಅಥವಾ ಈ ಒಂದು ಜಾಮೆಟ್ರಿಕ್ ಪ್ರೋಗ್ರೆಷನ್ GP ಅಂತ ಏನು ಕರಿತೀವಿ, ಅಲ್ಲೂ ಕೂಡ ಒಂದು ಫಾರ್ಮುಲಾ ಇದೆ, ಅದನ್ನು ಕಾಮನ್ ರೇಷಿಯೋ ಅಂತ ಕರಿತೀವಿ. ಆ ಕಾಮನ್ ರೇಷಿಯೋ ಸೂತ್ರ ಏನಂದರೆ A2/A1 ಇಸ್ ಈಕ್ವಲ್ ಟು A3/A2 ಇಸ್ ಈಕ್ವಲ್ ಟು A4/A3. ಸ್ನೇಹಿತರೆ, ಇದೇ ರೀತಿಯಾಗಿ ನೀವು ಏನಾದರೂ ಈ ಒಂದು ಟರ್ಮ್ಸ್ಗಳನ್ನ ಬಳಸ್ಕೊಂಡು ಬರೆದಿದ್ದೆ ಆದರೆ ಇಲ್ಲಿ A1 ಏನಾಗಿರುತ್ತೆ, A ಆಗಿರುತ್ತೆ. ಸೊ A2 ಏನಾಗಿರುತ್ತೆ, B, A3 C, A4 D. ಯಾಕಂದರೆ ಅವು ಟರ್ಮ್ಸ್ ಆಫ್ GP ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. B/A ಇಸ್ ಈಕ್ವಲ್ ಟು A3/A2 ಅಂದರೆ C/B, ದೆನ್ A4/A3 ಅಂದರೆ D/C. ಸೊ ನೋಡ್ಬೋದು ನೀವೀಗ ಎರಡನ್ನೇ ಗಮನಿಸ್ರಿ. R ಇಸ್ ಈಕ್ವಲ್ ಟು ಇವೆರಡನ್ನು ಕಂಪೇರ್ ಮಾಡಿದಾಗ ನಿಮಗೆ ಬರುವಂತಹ ಒಂದು ಇಕ್ವೇಷನ್ ಏನಂದರೆ B² ಇಸ್ ಈಕ್ವಲ್ ಟು AC. ತದನಂತರ ಈ ಎರಡು ರೇಷಿಯೋಗಳನ್ನು ಕಂಪೇರ್ ಮಾಡಿದಾಗ C² ಇಸ್ ಈಕ್ವಲ್ ಟು BD. ತದನಂತರ ಮೊದಲು ಮತ್ತು ಕೊನೆಯ ಒಂದು ರೇಷಿಯೋಗಳನ್ನ ಕಂಪೇರ್ ಮಾಡಿದಾಗ
ಬಿ ಸಿ ಇಸ್ ಈಕ್ವಲ್ ಟು ಎ ಡಿ. ನೋಡಿ ಸ್ನೇಹಿತರೆ, ಈ ಥರ ನಿಮಗೇನು ಬರುತ್ತೆ, ಒಂದು ಈಕ್ವೇಷನ್ ಅಥವಾ ಕಂಡೀಷನ್ಸ್ಗಳು ಬರ್ತಾ ಹೋಗುತ್ತೆ. ಈ ಒಂದು ಕಂಡೀಷನ್ಗಳನ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಈಸಿಯಾಗಿ ಎಲ್ ಎಚ್ ಎಸ್ ಅನ್ನು ವ್ಯಾಲ್ಯೂ ಎ ಮೈನಸ್ ಡಿ ಹೋಲ್ ಸ್ಕ್ವೇರ್ ಬರುತ್ತೆ ಅಂತ ಸಾಧಿಸ್ಬೋದು. ನೋಡಿ, ಈಗ ಎಲ್ ಎಚ್ ಎಸ್ ಕೊಟ್ಟಿರೋದನ್ನು ಪರಿಗಣಿಸೋದಾದರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಬಿ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಡಿ ಮೈನಸ್ ಬಿ ಹೋಲ್ ಸ್ಕ್ವೇರ್. ಸೊ ಡಿ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದನ್ನು ಎ ಮೈನಸ್ ಡಿ ಹೋಲ್ ಸ್ಕ್ವೇರ್ ಅಂತ ಸಾಧಿಸಬೇಕು. ಸೊ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಐಡೆಂಟಿಟಿಗಳನ್ನು ಬಳಸಿಕೊಂಡು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ 2bc ಪ್ಲಸ್ ಇದನ್ನು ಕೂಡ ಅಷ್ಟೇ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಸಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ca ಬಿಕಾಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಡಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2bd. ಆಯಿತಾ? ಸೊ ಈಗ ನೀವು ಗಮನಿಸ್ಬೋದು, ಇಲ್ಲಿ ಸಾಮಾನ್ಯವಾಗಿರುವಂತಹವನ್ನು ಅಥವಾ ಕಾಮನ್ ಟರ್ಮ್ಸ್ಗಳನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಬಿ ಸ್ಕ್ವೇರ್ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಒಂದು ಬಿ ಸ್ಕ್ವೇರ್ ಇದೆ. ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗುತ್ತೆ, 2b ಸ್ಕ್ವೇರ್ ಪ್ಲಸ್ ಇಲ್ಲೂ ಕೂಡ ಸಿ ಸ್ಕ್ವೇರ್ ಇದೆ, ಇನ್ನೂ ಒಂದು ಸಿ ಸ್ಕ್ವೇರ್ ಇದೆ, 2c ಸ್ಕ್ವೇರ್ ಮೈನಸ್ 2bc ಮೈನಸ್ 2ac ಪ್ಲಸ್ ಎ ಸ್ಕ್ವೇರ್ ಸಿಂಗಲ್ ಟರ್ಮ್ ಆಗಿರೋದ್ರಿಂದ ರೈಟ್ ಡೌನ್ ಎ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ 2bd. ನೋಡಿ ಸ್ನೇಹಿತರೆ, ಲೈಕ್ ಟರ್ಮ್ಸ್ಗಳನ್ನು ನಾವು ಸಿಂಪ್ಲಿಫೈ ಮಾಡಾಯಿತು. ಸೊ ಈಗ ಅನ್ಲೈಕ್ ಟರ್ಮ್ಸ್ಗಳನ್ನು ಆ್ಯಸ್ ಇಟ್ ಈಸ್ ಬರೆದಾಗಿದೆ. ಸೊ ಈಗ ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತಾ ಅಂತ ನೀವೇನಾದರೂ ನೋಡೋದಾದರೆ, ಸೊ ಇಲ್ಲಿ ನೀವು ಗಮನಿಸ್ಬೋದು 2b ಸ್ಕ್ವೇರ್ 2ac ಬಿ ಸ್ಕ್ವೇರು ಅನ್ನು ನಾವು ಏನಂತ ತೊಗೋಬೋದು, ಎ ಸಿ ಅಂತ ತೊಗೋಬೋದು ಸ್ನೇಹಿತರೆ. ಯಾಕಂದರೆ ಇಲ್ಲಿ ನೀವು ಗಮನಿಸ್ರಿ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅಂತ. ಬಿ ಸ್ಕ್ವೇರ್ನ ಜಾಗದಲ್ಲಿ ನೀವು ಎ ಸಿ ಅಂತ ನೀವು ಬರ್ಕೋಬೋದಾದರೆ 2 ಆಫ್ ಎ ಸಿ ಪ್ಲಸ್ ಸಿ ಸ್ಕ್ವೇರ್ನ ಜಾಗದಲ್ಲಿ ನೀವು ಬಿ ಡಿ ಅಂತ ಬರ್ಕೋಬೋದು. ನಾವು ಸ್ಟಾರ್ಟಿಂಗಲ್ಲಿ ಬರೆದಿದ್ದೀವಲ್ಲಿ 2bd ಮೈನಸ್ ಬಿ ಸಿ ಆ ಜಾಗದಲ್ಲಿ ನೀವು ಎ ಡಿ ಅಂತ ಬರ್ಕೋಬೋದು. 2ad ಮೈನಸ್ ಇವೆಲ್ಲವನ್ನು 2ac ಪ್ಲಸ್ ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ 2b ಸಾರಿ ಸ್ನೇಹಿತರೆ, ಇದು 2bd ಆ್ಯಸ್ ಇಟ್ ಈಸ್ ಬರೀರಿ. ಗಮನಿಸ್ಬೋದು, ಮೊದಲ 3 ಟರ್ಮ್ಸ್ಗಳಿಗೆ ಮಾತ್ರ ನಾವು ಮೇಲ್ಗಡೆ ಇರೋಂಥ ವ್ಯಾಲ್ಯೂಸ್ಗಳನ್ನ ರೀಪ್ಲೇಸ್ ಮಾಡಿದ್ದೀವಿ, ಮಾಡಲೇಬೇಕು. 2ac ಮೈನಸ್ 2ac ಕ್ಯಾನ್ಸಲ್ ಆಗುತ್ತೆ, 2bd ಮೈನಸ್ 2bd ಕ್ಯಾನ್ಸಲ್ ಆದರೆ ಸ್ನೇಹಿತರೆ ಉಳಿಯುವಂತಹ ನಮಗೆ ಸಂಖ್ಯೆಗಳು ಅಥವಾ ಪದಗಳು ಎ ಸ್ಕ್ವೇರ್ ಪ್ಲಸ್ ಡಿ ಸ್ಕ್ವೇರ್ ಮೈನಸ್ 2ad. ಈ ಒಂದು ಎಕ್ಸ್ಪ್ಯಾನ್ಷನನ್ನು ನೀವೇನಾದರೂ ಗಮನಿಸಿದ್ದೇ ಆದರೆ ಇದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2abಯ ಸೂತ್ರದ ಥರ ಇದೆ. ಹಾಗಾಗಿ ಇದನ್ನು ನಾವು ಎ ಮೈನಸ್ ಡಿ ಹೋಲ್ ಸ್ಕ್ವೇರ್ ಅಂತ ಬರೀಬೋದು. ಸೊ ದಿಸ್ ಈಸ್ ದ RHS. ನೋಡಿ ಸ್ನೇಹಿತರೆ, ಪೇಷನ್ಸಿಂದ ಯೋಚನೆ ಮಾಡಿದ್ರೆ 2 ಅಂಕದ ಪ್ರಶ್ನೆಗಳು ಕೂಡ ಟ್ರಿಕ್ಕಿ ಆಗಿರುತ್ತೆ, ಆದರೆ ಸ್ವಲ್ಪ ತಲೆ ಓಡಿಸಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದು ಗುಣೋತ್ತರ ಶ್ರೇಣಿ ಅನ್ನೋ ಒಂದು ಕಾನ್ಸೆಪ್ಟಿಂದ ಬಂದಿರತಕ್ಕಂಥದ್ದು. ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಕಾಮನ್ ರೇಷಿಯೋ ಕಾನ್ಸೆಪ್ಟನ್ನು ಯೂಸ್ ಮಾಡಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಮುಂದಿನ ಪ್ರಶ್ನೆ 64ನೇ ಪ್ರಶ್ನೆ. ಇದು ಕೂಡ ತುಂಬ ಸರಳವಾದ ಪ್ರಶ್ನೆ. ಒಬ್ಬ ವ್ಯಕ್ತಿಯು 64ನೇ ಪ್ರಶ್ನೆಗೆ ಹೋಗೋದಾದರೆ, ಒಬ್ಬ ವ್ಯಕ್ತಿಯು ಒಂದು ರೆಫ್ರಿಜರೇಟರನ್ನು 10% ಲಾಭಕ್ಕೆ ಮಾರುತ್ತಾನೆ. ಅವನು ಅದನ್ನು ರೂ 2500 ಕಡಿಮೆ ಬೆಲೆಗೆ ಮಾರಿದ್ದರೆ ಅವನು 20% ನಷ್ಟವನ್ನು ಅನುಭವಿಸುತ್ತಿದ್ದನು. ಹಾಗಾದರೆ ರೆಫ್ರಿಜರೇಟರ್ನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಸ್ನೇಹಿತರೆ, ಇಲ್ಲಿ ಲಾಸು ಮತ್ತು ಪ್ರಾಫಿಟ್ ಬಗ್ಗೆ ಮಾತಾಡ್ತಿದ್ದಾರೆ, ಅಂದರೆ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಂತ ಅರ್ಥ ಗೊತ್ತಾಗುತ್ತೆ ನಮಗೆ. ಸೊ ಇಲ್ಲಿ ಸ್ನೇಹಿತರೆ 2500 ಕಡಿಮೆ ಬೆಲೆಗೆ ಮಾರಿದ್ದರೆ, ಅಂದರೆ 2500 ಕಡಿಮೆ ಬೆಲೆಗೆ ಮಾರಿದರೆ ಅವನು 20% ನಷ್ಟವನ್ನು ಅನುಭವಿಸ್ತಿದ್ದಂತೆ. ಸೊ ಇಲ್ಲಿ ಪರ್ಸೆಂಟೇಜ್ ಆಫ್ ಲಾಸ್ ಬಗ್ಗೆ ನಮಗೊಂದು ಐಡಿಯಾ ಬಂತು ಸ್ನೇಹಿತರೆ. ಇದರಲ್ಲಿ ನಮಗೆ ಕಾಸ್ಟ್ ಪ್ರೈಸು ಮತ್ತು ಸೆಲ್ಲಿಂಗ್ ಪ್ರೈಸ್ ಇವೆರಡರ ಬಗ್ಗೆನೂ ಕೂಡ ಸ್ವಲ್ಪ ಗೊಂದಲಗಳಿದ್ದಾವೆ. ಆದರೆ ಇಲ್ಲಿ ಸೆಲ್ಲಿಂಗ್ ಪ್ರೈಸನ್ನು ಅವರೇ ಕೊಟ್ಟಿದ್ದಾರೆ. ಯಾವಾಗ ಅವನಿಗೆ 20% 20 ನಷ್ಟ ಆದರೆ ಅವನು ಮಾರಿದ ಬೆಲೆ ಎಷ್ಟಾಗಿರುತ್ತೆ, 2500 ಆಗಿರುತ್ತೆ. ಹೌದಲ್ವಾ? ಸೊ ಹಾಗಾದರೆ ನಮಗಿಲ್ಲಿ ಸೆಲ್ಲಿಂಗ್ ಪ್ರೈಸ್ ಗೊತ್ತಾಯಿತು, ಆದರೆ ಕಾಸ್ಟ್ ಪ್ರೈಸ್ ಗೊತ್ತಿಲ್ಲ. ಇಲ್ಲಿ ನಮಗೆ ಅವ್ರು ಕೇಳಿರೋದೇನು,
ಹಾಗಾದರೆ ರೆಫ್ರಿಜರೇಟರ್ನ ಕೊಂಡ ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ನಿಮ್ಮೆಲ್ಲರಿಗೂ ಸೂತ್ರ ಗೊತ್ತಿರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಗೊತ್ತಿಲ್ಲದಿರೋ ಅಂಥ ಪದಗಳನ್ನು ಫಸ್ಟ್ ನಾವೇನು ಮಾಡ್ತೀವಿ. ಸೊ ಲೆಟ್ ದ ಕಾಸ್ಟ್ ಪ್ರೈಸ್ ಬಿ ಎಕ್ಸ್ ರುಪೀಸ್ ಅಂದರೆ ಕೊಂಡ ಬೆಲೆ, ಆ್ಯಂಡ್ ಸೆಲ್ಲಿಂಗ್ ಪ್ರೈಸ್ ಬಿ ವೈ ರುಪೀಸ್, ದೆನ್ ದ ವ್ಯಾಲ್ಯೂ ಆಫ್ ವೈ ಈಸ್ 2500. ಅವರೇ ಕೊಟ್ಟಿದ್ದಾರೆ ಮಾರಿದ ಬೆಲೆ. ನಾನು ಇಲ್ಲಿ ಪರ್ಸೆಂಟೇಜ್ ಆಫ್ ಲಾಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಅವ್ರು ಕೊಟ್ಟಿರೋದು ಪರ್ಸೆಂಟೇಜ್ ಆಫ್ ಲಾಸ್ ವೆನ್ ಹಿ ಸೆಲ್ಸ್ ದಟ್ ಆರ್ಟಿಕಲ್ 2500 rupees ಈಸ್ ಈಕ್ವಲ್ ಟು 20%. ನೋಡಿ, 20% ನಷ್ಟ ಅನುಭವಿಸ್ತಾನೆ ಯಾವಾಗ ಆ ಒಂದು ರೆಫ್ರಿಜರೇಟರ್ನ 2500 ಅಮೌಂಟಿಗೆ ಮಾರಿದಾಗ. ಸೊ ಈಗ ನಿಮಗೆ ಪರ್ಸೆಂಟೇಜ್ ಆಫ್ ಲಾಸ್ನ ಸೂತ್ರ ಗೊತ್ತಿರ್ಬೋದು. ಪರ್ಸೆಂಟೇಜ್ ಆಫ್ ಲಾಸ್ ಇಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್, ಅಂದರೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಡಿವೈಡೆಡ್ ಬೈ 100. ಸೊ ನೋಡಿ, ಕಾಸ್ಟ್ ಪ್ರೈಸ್ ಏನಿದೆ, ಪರ್ಸೆಂಟೇಜ್ ಆಫ್ ಲಾಸ್ ಫಸ್ಟ್ ಬರ್ಕೊಳ್ಳಿ 20. ಕಾಸ್ಟ್ ಪ್ರೈಸ್ ಏನಿದೆ ಗೊತ್ತಿಲ್ಲ ಎಕ್ಸ್, ಮೈನಸ್ ವೈ ಅಂದರೆ ಏನಿದೆ ಮಾರಿದ ಬೆಲೆ 2500. ಯಾಕೆಂದರೆ ಲಾಸ್ ಆದಾಗ ಅವ್ನು ಮಾರಿದ್ದೆಷ್ಟು 2500ಕ್ಕೆ. ಸೊ ಹಾಗಾಗಿ ನೀವು ಸ್ವಲ್ಪ ಇಲ್ಲಿ ಗಮನಿಸಬೇಕು. 20 × 100 2000 ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2500. ಸೊ ನೀವು ಇಲ್ಲಿ ಗಮನಿಸಿದಾದರೆ 2500ನ ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ರೆ 2000 ಪ್ಲಸ್ 2500 ಇಸ್ ಈಕ್ವಲ್ ಟು ಎಕ್ಸ್, ದೆನ್ ಎಕ್ಸ್ ಇಸ್ ಈಕ್ವಲ್ ಟು 4500 rupees. ಇಲ್ಲಿ ಎಕ್ಸ್ ಅಂದ್ರೇನು, ಆ ಒಂದು ರೆಫ್ರಿಜರೇಟರ್ನ ಕೊಂಡ ಬೆಲೆ. ಕಾಸ್ಟ್ ಪ್ರೈಸ್ ಆಫ್ ರೆಫ್ರಿಜರೇಟರ್ ಈಸ್ 4500 rupees. ನೋಡಿ ಸ್ನೇಹಿತರೆ, 4500 rupeesಗೆ ಅವನು ತೊಗೊಂಡಿದ್ದ. ಆ ರೆಫ್ರಿಜರೇಟರ್ನ 2500 ರೂಪಾಯಿಗೆ ಮಾರಿದರೆ ಅವನಿಗೆ 20% ನಷ್ಟ ಅನುಭವಿಸ್ಬೇಕಾಗ್ತಿತ್ತು. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ 4500 ಸರಿಯಾದ ಉತ್ತರ ಆಗಿದೆ. ಅಂದರೆ 4500 ಅನ್ನೋದು ಆ ಒಂದು ರೆಫ್ರಿಜರೇಟರ್ನ ಕೊಂಡ ಬೆಲೆ ಆಗಿರುತ್ತೆ. ಸೊ ನಂತರ ಸ್ನೇಹಿತರೆ, 65ನೇ ಪ್ರಶ್ನೆ ತುಂಬ ಸರಳವಾದ ಪ್ರಶ್ನೆ. x³ ಇದು 9th ಚಾಪ್ಟರ್ನ ಪಾಲಿನಾಮಿಯಲ್ಸ್ ಅನ್ನೋ ಒಂದು ಪಾಠದಲ್ಲಿ ಬರುವಂಥ ಕ್ವಶನ್ ಆಗಿದೆ. x³ ಪ್ಲಸ್ 13x² ಪ್ಲಸ್ 32x ಪ್ಲಸ್ 20. ಸೊ ಇದಕ್ಕೆ 2 ಮೆಥಡ್ಸ್ ಇದೆ ಸ್ನೇಹಿತರೆ. ಒಂದು ಲೆಂತಿ ಪ್ರೋಸೆಸ್ಸು, ಒಂದು ಶಾರ್ಟ್ಕಟ್ಟು. ಸೊ ನಾನೀಗ ಶಾರ್ಟ್ಕಟ್ಟನ್ನೇ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ಈ ರೀತಿ ನಿಮಗೆ ಕ್ಯೂಬಿಕ್ ಪಾಲಿನಾಮಿಯಲ್ನ ಕೊಟ್ಟಾಗ ನೀವು ಮೊದಲನೆಯ ಮತ್ತು ಕೊನೆಯ ಪದಗಳನ್ನು ಅಬ್ಸರ್ವ್ ಮಾಡಬೇಕು. ಮೊದಲನೆಯ ಕೊಯಫಿಷಿಯಂಟ್ ಏನಿದೆ 1 ಇದೆ, ಕೊನೆಯ ಪದ 20 ಇದೆ. 20 × 1 20. ಸೊ ಈ 20ರ ಅಪವರ್ತ್ಯಗಳು ಅಂದರೆ ಫ್ಯಾಕ್ಟರ್ಸು +or -1 +or -2 +or -4 ಆ್ಯಂಡ್ ಸೊ ಈ ಥರ ಎಷ್ಟು ಬೇಕಾದರೂ ನೀವು ಫ್ಯಾಕ್ಟರ್ಸ್ಗಳನ್ನ ಬರಿಬೋದು. ಈ ಫ್ಯಾಕ್ಟರ್ಗಳಲ್ಲಿ ಯಾವುದೇ ಒಂದು 3 ಅಪವರ್ತ್ಯಗಳನ್ನು ಈ ಒಂದು ಎಕ್ಸ್ನ ಬೆಲೆಗೆ ಹಾಕಿದಾಗ ಶೂನ್ಯ ಬರುತ್ತೋ ಅವುಗಳನ್ನು ನಾವೇನಂತ ಕರಿತೀವಿ, ಶೂನ್ಯಗಳು. ಈ ಒಂದು ಕ್ಯೂಬಿಕ್ ಆ 3 ಶೂನ್ಯತೆಗಳು ಇರ್ತವೆ ಇಲ್ಲಿ ಕ್ಯೂಬಿಕ್ ಪಾಲಿನಾಮಿಯಲಲ್ಲಿ. ಏಕೆಂದರೆ ಇನ್ ಎನಿ ಪಾಲಿನಾಮಿಯಲ್ ದೋಸ್ ರೂಟ್ಸ್ ಆರ್ ಸೊಲ್ಯೂಷನ್ಸ್ ಆರ್ ಡಿಪೆಂಡಿಂಗ್ ಅಪಾನ್ ದೇರ್ ಡಿಗ್ರೀಸ್. ಆ ಡಿಗ್ರಿ, ಈಗ ಫಾರ್ ಎಕ್ಸಾಂಪಲ್ ವಾಟ್ ಈಸ್ ದ ಡಿಗ್ರಿ ಆಫ್ ದ ಗಿವನ್ ಪಾಲಿನಾಮಿಯಲ್? 3 ಇಸ್ ದ ಡಿಗ್ರಿ. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಕ್ಯೂಬಿಕ್ ಪಾಲಿನಾಮಿಯಲ್. ಇದನ್ನು ಏನಕ್ಕೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ ಅಂದರೆ ಇಲ್ಲಿ ಡಿಗ್ರಿ 3 ಇದೆ. ಹೈಯೆಸ್ಟ್ ಎಕ್ಸ್ಪೋನೆಂಟ್ ಆಫ್ ದಿ ವೇರಿಯಬಲ್ ಇಸ್ 3. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಇಟ್ ಆಸ್ ಕ್ಯೂಬಿಕ್ ಪಾಲಿನಾಮಿಯಲ್. ಸೊ ಇಟ್ ಹ್ಯಾಸ್ 3 ಸೊಲ್ಯೂಷನ್ಸ್. ಇದರಲ್ಲಿ 3 ಶೂನ್ಯತೆಗಳು ಇರಲೇಬೇಕು, ಇದ್ದೇ ಇರ್ತವೆ. ಸೊ ಹಾಗಾಗಿ ಸ್ನೇಹಿತರೆ, ಬೈ ಯೂಸಿಂಗ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ವಿ ಹ್ಯಾವ್ ಟು ಫೈಂಡ್ ಔಟ್ ಒನ್ ಆಫ್ ಇಟ್ಸ್ ರೂಟ್ ಫಸ್ಟ್. ಸೊ ಮೊದಲನೇದಾಗಿ ನಾವೇನು ಮಾಡಬೇಕು, ಮೊದಲನೆಯ ರೂಟನ್ನು ನಾವೇ ಸ್ವತಃ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಅಂದರೆ ಸ್ನೇಹಿತರೆ, ಇದನ್ನು ನಾವು P(x) ಅಂತ ಕರೆದಾಗ ಇಲ್ಲಿರುವ ಯಾವುದಾದ್ರೂ ಒಂದು ಅಪವರ್ತ್ಯಗಳನ್ನು ಎಕ್ಸ್ನ ಬೆಲೆಗೆ ಕೊಟ್ಟಾಗ ಶೂನ್ಯ ಬರೋ ಥರ ಟ್ರೈ ಮಾಡಬೇಕು. ಪುಟ್ x ಇಸ್ ಈಕ್ವಲ್ ಟು -1. ನೋಡಿ ಸ್ನೇಹಿತರೆ, 1 ಹಾಕಿದಾಗ ಇಲ್ಲಿ ಬರಲ್ಲ ಅಂತ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಎಲ್ಲೂ ಕೂಡ ನೆಗೆಟಿವ್ ಸೈನ್ ಇಲ್ಲ. 1 ಹಾಕಿದ್ದೆ ಆದರೆ ನಿಮಗೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಆನ್ಸರ್ ಬರುತ್ತೆ, ಪಾಸಿಟಿವ್ ಆನ್ಸರು. ಹಾಗಾಗಿ ನಾನು -1ಇಂದ ಟ್ರೈ ಮಾಡ್ತಾ ಇದ್ದೀನಿ. P(-1) ಇಸ್ ಈಕ್ವಲ್ ಟು -1³ ಪ್ಲಸ್ 13(-1²). ಇದಕ್ಕೆ ನಾವು ಫ್ಯಾಕ್ಟರ್ ಥಿಯರಮ್ ಮೆಥಡ್ ಅಂತಲೂ ಕೂಡ 9th ಸ್ಟ್ಯಾಂಡರ್ಡಲ್ಲಿ ಕರಿತೀವಿ. -1 ಪ್ಲಸ್ 20. ನೋಡಿ ಸ್ನೇಹಿತರೆ, ಇದನ್ನು ಸಿಂಪ್ಲಿಫೈ ಮಾಡಿದ್ದೆ ಆದರೆ ನಿಮಗೆ ಉತ್ತರ 0 ಬರುತ್ತೆ. ಯಾವುದೇ ಒಂದು ವೇರಿಯೇಬಲ್ಗೆ ಅಥವಾ ಲಿಟ್ರಲ್ ಟರ್ಮಿಗೆ ಒಂದು ಸಂಖ್ಯೆಯನ್ನು ಕೊಟ್ಟಾಗ ಆ ಒಂದು ಕಂಪ್ಲೀಟ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಬೀಜೋಕ್ತಿಯು ಶೂನ್ಯಕ್ಕೆ ಈಕ್ವಲ್ ಆದರೆ ಆ ಒಂದು ಸಂಖ್ಯೆಗೆ ಅಥವಾ ಆ ಒಂದು ಬೆಲೆಗೆ ನಾವೇನಂತ ಕರಿತೀವಿ,
ಈ ಒಂದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನನ್ನು ಶೂನ್ಯತೆ ಆಗಿರುತ್ತೆ. ಹಾಗಾದರೆ ಇಲ್ಲಿ ಶೂನ್ಯತೆ ಯಾವುದು ಸ್ನೇಹಿತರೆ? -1. ಈ -1 ಯಾವ ರೀತಿ ಬರೀಬೇಕಂದ್ರೆ ನೋಡಿ ಸ್ನೇಹಿತರೆ, x+1 ಆದಾಗ ಮಾತ್ರ ಎಕ್ಸ್ನ ಬೆಲೆ -1 ಆಗುತ್ತೆ. ಅರ್ಥ ಆಗ್ತಿದೆಯಾ? x -1 ಆದಾಗ ಮಾತ್ರ ಎಕ್ಸ್ನ ಬೆಲೆ +1 ಆಗಿರುತ್ತೆ. ಸೊ ಹಾಗಾಗಿ ಹೇಳಿ ಈ ಒಂದು ಬೀಜೋಕ್ತಿಯ ಫ್ಯಾಕ್ಟರ್ ಯಾವುದು? x+1 ನಾಟ್ x-1. ಯಾಕಂದರೆ ಇಲ್ಲಿ -1 ಇದೆ. -1 ಬರಬೇಕಂದ್ರೆ ಅದನ್ನು ನಾವು x+1 ಅಂತ ಬರಿತೀವಿ. x+1 ಈಸ್ ಎ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್. ಅಂದರೆ ಸ್ನೇಹಿತರೆ ನಾವು ಮೊದಲನೆಯ ಒಂದು ಅಪವರ್ತ್ಯನ ಫೈಂಡ್ ಔಟ್ ಮಾಡಾಗಿದೆ. ಇನ್ನು 2 ಬಾಕಿ ಇದೆ. ಆ 2ನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕನ್ನೋದು ಈಗ ಪ್ರಶ್ನೆ, ಹೌದಲ್ವಾ? ಸೊ ಈಗ ಸ್ನೇಹಿತರೆ ಫಸ್ಟು ಆ ಬೀಜೋಕ್ತಿನ ಬರ್ಕೊಳ್ಳೋಣ. x³ + 13x² + 32x + 20. ಶಾರ್ಟ್ಕಟ್ಟಲ್ಲೇ ಮಾಡೋಕ್ಕೆ ಟ್ರೈ ಮಾಡೋಣ. ಈಗ ಸ್ನೇಹಿತರೆ ಈಗ ಎಲ್ಲ ಒಂದು 2 ಸಂಖ್ಯೆಗಳನ್ನು ಗ್ರೂಪ್ ಮಾಡಿ ಸಾಮಾನ್ಯ ವ್ಯತ್ಯಾಸ ಅಥವಾ ಸಾಮಾನ್ಯ ಪದಗಳನ್ನು ತೆಗೆದಾಗ ನಿಮಗೆ ಕಾಮನ್ ಬ್ರಾಕೆಟ್ ಒಳಗಡೆ x+1 ಬರೋ ರೀತಿಯಲ್ಲಿ ನೀವು ಅರೇಂಜ್ ಮಾಡ್ಕೋಬೇಕು. ಸೊ ಸದ್ಯದಲ್ಲಿ ಇಲ್ಲಿ ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಏನು ಮಾಡಬೇಕು? 13x² ಇದೆ. x² ಕಾಮನ್ ತೆಗೆದಾಗ x+13 ಬರ್ತಾ ಇದೆ ಸ್ನೇಹಿತರೆ, ಹೌದಲ್ವಾ? ಬಟ್ ಇಲ್ಲಿ ಬರಬೇಕಾಗಿರೋದೇನು? x+1. 13 ಬರಬಾರ್ದಂದ್ರೆ ಇದನ್ನು ನಾವು ಯಾವ ರೀತಿ ಬರ್ಕೋಬೋದು ಅಂದರೆ x² + 1x² + 12x². ಸ್ನೇಹಿತರೆ ಈ 13x² ಅನ್ನೋದನ್ನು ನಾವು x² + 12x² ಅಂತ ಬರೀಬೋದು, ಹೌದಲ್ವಾ? ಯಾಕಂದರೆ x² + 12x² ಈಸ್ ಆಲ್ಸೋ ಈಕ್ವಲ್ ಟು 13x². ಯಾಕೆ ಈ ರೀತಿ ಬರಿತಾ ಇದ್ದೀನಿ? ನನಗೆಲ್ಲ ಫ್ಯಾಕ್ಟರ್ನ ಮಧ್ಯದಲ್ಲಿ ಅದರ ಕಾಮನ್ ಬ್ರ್ಯಾಕೆಟ್ ಒಳಗಡೆ x+1 ಬರೋ ಥರ ಇರಬೇಕು. ಹಾಗಾಗಿ +32x + 20 ರಿಮೈನಿಂಗ್ ಟರ್ಮ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋಣ. ಈಗ ನೋಡಿ ಇವೆರಡರಲ್ಲಿ x² ಕಾಮನ್ ತೆಗೆದಾಗ ಇಲ್ಲಿ x³ ಇದೆ. x² ಕಾಮನ್ ತೆಗೆದಾಗ x+1 ಬರುತ್ತೆ ಸ್ನೇಹಿತರೆ ಇಲ್ಲಿ. ಯಾಕೆಂದರೆ ಇದರಲ್ಲೂ ಕೂಡ x² ಕಾಮನ್ ಆಯಿತು. ಇಲ್ಲಿ 1x ಉಳೀತು, ಪ್ಲಸ್ ಇಲ್ಲಿ x² ಇದ್ದಿದ್ದು ಹೊರಗಡೆ ಹೋದರೆ 1 ಉಳೀತು, ಪ್ಲಸ್ 12x² + 32x + 20. ಸ್ನೇಹಿತರೆ ತದನಂತರ ಈ 2 ಸಂಖ್ಯೆಗಳಲ್ಲಿ ನೀವು ಮತ್ತೆ x² ಕಾಮನ್ ಅಥವಾ x ಅಥವಾ ಏನಾದರೂ ಕಾಮನ್ ತೆಗೆದಾಗ ನಿಮಗೆ ಮತ್ತೆ x+1 ಕಾಮನ್ ಬರಬೇಕಂದ್ರೆ ನೀವು x² ಆಫ್ x+1 ಪ್ಲಸ್ ಇಲ್ಲಿ ನೋಡಿ ಸ್ನೇಹಿತರೆ 12x² ಇದೆ. ಈ 12x² ನೀವು ಯಾವ ರೀತಿ ಬರಿಬೋದು ಅಥವಾ 32x ಜೊತೆ ಲಿಂಕ್ ಮಾಡ್ಬೋದು ಅಂದರೆ ನೀವಿಲ್ಲಿ ಗಮನಿಸಬೇಕಾಗುತ್ತೆ. 12x² ಆಲ್ರೆಡಿ ನಾವಿಲ್ಲಿ ಸ್ಪ್ಲಿಟ್ ಮಾಡಿ ಬರೆದಿದ್ದೀವಿ. 32x ಸ್ಪ್ಲಿಟ್ ಮಾಡಿ ಬರಿಬೋದು. ಸೊ ಯಾವ ರೀತಿ ಸ್ಪ್ಲಿಟ್ ಮಾಡಿ ಬರಿಬೋದು 32x² ಅಂದರೆ ಬೈ ಕನ್ಸಿಡರಿಂಗ್ 12x² ಆ್ಯಸ್ ಇಟ್ ಈಸ್ ಬರ್ಕೊಂಬಿಡಿ ಸೆಕೆಂಡ್ ಟರ್ಮು. ಈ 32x 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡಿ. x+1 ಬರಬೇಕಂದ್ರೆ ಇಲ್ಲಿ ಏನು ಬರಬೇಕಾಗುತ್ತೆ ಸ್ನೇಹಿತರೆ? 12x + 20x. ನೋಡಿ 12x + 20x = 32x. ಇವೆರಡನ್ನು ಗಮನಿಸಿದಾಗ ಇದರಲ್ಲಿ 12x ಕಾಮನ್ ತೆಗೆದ್ರೆ x+1 ಬರುತ್ತೆ, ಹೌದಲ್ವಾ? x+1 ಬಿಟ್ಬಿಟ್ಟು ಬೇರೆ ಇನ್ನೇನು ಬರೋ ಆಗಿಲ್ಲ ನಮಗೆ. ನೋಡಿ x² ಆಫ್ x+1 ಪ್ಲಸ್ ಇಲ್ಲಿ ನೋಡಿ 12x ಕಾಮನ್ ತೆಗೆದಾಗ x+1 ಪ್ಲಸ್ ಇಲ್ಲಿ 20 ಕಾಮನ್ ತೆಗೆದಾಗ ಇವೆರಡರಲ್ಲಿ 20 ಆಫ್ x+1. ನೋಡಿ ಸ್ನೇಹಿತರೆ ಎಲ್ಲ ಕಾಮನ್ ಬ್ರ್ಯಾಕೆಟ್ ಒಳಗಡೆ ನಿಮಗೆ x+1 ಕಾಮನ್ ಆಗಿ ಬರ್ತಿರೋದ್ರಿಂದ ಈ ಒಂದು ಅಪವರ್ತ್ಯಗಳು x+1 ಇಂಟು ಹೊರಗಡೆ ಇರೋಂಥ ಪದಗಳನ್ನ ಬರ್ಕೊಳೋದಾದರೆ x² + 12x + 20. ಸ್ನೇಹಿತರೆ ತದನಂತರ ಈ ಒಂದು ಕ್ವಾಡ್ರಾಟಿಕ್ ಪಾಲಿನಾಮಿಯಲನ್ನು ನೀವು ಸಾಲ್ವ್ ಮಾಡಬೇಕಾಗುತ್ತೆ ಬೈ ಸ್ಪ್ಲಿಟಿಂಗ್ ಇಟ್ಸ್ ಮಿಡಲ್ ಟರ್ಮ್. ಆಲ್ರೆಡಿ ಒಂದಂತೂ ಸಿಕ್ಕಿದೆ, ಇನ್ನೆರಡು ಇದರೊಳಗಡೆ ಇದೆ. ಅವೆರಡನ್ನ ಫೈಂಡ್ ಔಟ್ ಮಾಡೋದಾದರೆ x² + 10 2 = 20, 10 + 2 = 12, ಹೌದಲ್ವಾ? ಸೊ ಹಾಗಾಗಿ ಎಲ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ನಾನು ಅದನ್ನು ವಿಸ್ತರಣೆ ಮಾಡ್ತಾ ಇಲ್ಲ, ಅದನ್ನು ವಿಸ್ತರಿಸೋಕೆ ಹೋಗ್ತಾ ಇಲ್ಲ, ನಾನು ಡೈರೆಕ್ಟಾಗಿ ಮಾಡ್ತಾ ಇದ್ದೀನಿ. x ಆಫ್ x + 10 + 2 ಆಫ್ x + 10. ಸ್ನೇಹಿತರೆ ಈಗ ನಿಮಗೆ ಉತ್ತರ ಗೊತ್ತಿರುತ್ತೆ. ದೇರ್ಫೋರ್ x+1, x+2, x+10 are the factors of x³ + 12x² + 32x + 20. ಸ್ನೇಹಿತರೆ ಇನ್ನೂ ಒಂದು ವಿಧಾನ ಇದೆ. ಅದು ಯಾವ ವಿಧಾನ ಅಂದರೆ ಈ ರೀತಿ ಇದನ್ನು ನಾವು ಮಾಡಲೇಬೇಕಾಗುತ್ತೆ. ಈ ವಿಧಾನದಿಂದ x+1 ಫೈಂಡ್ ಔಟ್ ಮಾಡಿದಾಗ x+1 ಈ ಕಂಪ್ಲೀಟ್ ಪಾಲಿನಾಮಿಯಲ್ನ ಭಾಗ ಮಾಡಿದಾಗ ನಿಮಗೇನು ಬರುತ್ತೆ? ಇದೇ ಎಕ್ಸ್ಪ್ರೆಷನ್ ನಿಮಗೆ ಅಲ್ಲಿ ಸಿಗುತ್ತೆ.
ಇದೇ ಸಿಗುತ್ತೆ ಆಯಿತಾ. ಆ ಮೆಥಡ್ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ಈ ಮೆಥಡ್ ಈಸಿ ಇದೆ ಅಂದರೆ ಇದನ್ನಾದರೂ ಯೂಸ್ ಮಾಡ್ಬೋದು. ಬಟ್ ಯಾವುದಾದ್ರೂ ಮೆಥಡ್ ಮಾಡಿ, ನಿಮಗೆ ಈಸಿ ಯಾವುದು ಅನಿಸುತ್ತೋ ಅದೇ ಮೆಥಡನ್ನು ಫಾಲೋ ಮಾಡಿ. ಯಾಕಂದರೆ ನಾವು ಹೇಳಿದ್ದೇನೆ ಮಾಡಬೇಕಂತ ರೂಲ್ ಏನಿಲ್ಲ. ನಿಮಗೆ ಇನ್ನೂ ಚೆನ್ನಾಗಿ ಗೊತ್ತಿದ್ದರೆ ಅದನ್ನೇ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ನಾನು ಇನ್ನೂ ಒಂದು ಮೆಥಡ್ ಇದೆ, ಅದನ್ನು ನಾನು ಜಸ್ಟ್ ಹಂಗೆ ಹೇಳಿದ್ದೀನಿ ಅಷ್ಟೇ, ಬಟ್ ಅದನ್ನು ಮಾಡೋಕ್ಕೆ ಹೋಗಿಲ್ಲ, ಲೆಂತಿ ಪ್ರೊಸೆಸ್ ಆಗುತ್ತೆ ಡಿವಿಷನ್ ಅಂತ. ಸೊ ಹಾಗಾಗಿ ನೀವು ಬೇಕಾದರೆ ಅದು ಗೊತ್ತಿದ್ದರೆ ಟ್ರೈ ಮಾಡ್ಬೋದು. ನಂತರ ಸ್ನೇಹಿತರೆ, ಇಲ್ಲಿ ಸ್ವಲ್ಪ ಪ್ರಶ್ನೆಯಲ್ಲಿ ಒಂದು ವ್ಯಾಲ್ಯೂನ ಕೊಟ್ಟಿಲ್ಲ ಅವರು. ಎ ಪಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಅಂತ. ಚಿತ್ರದಲ್ಲಿ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜವಾಗಿದೆ. ಎ ಡಿ ಮತ್ತು ಸಿ ಮಧ್ಯ ರೇಖೆಗಳು ಪಿ ಬಿಂದುವಿನಲ್ಲಿ ಸಂಧಿಸುತ್ತಿವೆ. ಹಾಗಾದರೆ ಎ ಬಿ ಸಿ ತ್ರಿಭುಜದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಎ ಪಿಯ ಉದ್ದ 16 ಸೆಂಟಿಮೀಟರ್. ಸ್ನೇಹಿತರಲ್ಲಿ ಎ ಬಿ ಸಿ ಅನ್ನೋದೊಂದು ಸಮಾಂತರ ತ್ರಿಭುಜ ಆಗಿದೆ ಅಂತೆ, ಹೌದಲ್ವಾ? ಅದೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಇಸ್ ಈಕ್ವಲ್ ಟು ಬಿ ಸಿ. ಆಲ್ ದ 3 ಸೈಡ್ಸ್ ಆರ್ ಈಕ್ವಲ್. ಸ್ನೇಹಿತರೆ, ಎಲ್ಲ ಸೈಡ್ಸ್ಗಳು ಈಕ್ವಲ್ಲು. ಬಟ್ ಅವ್ರೇನು ಮಾಡಿದ್ದಾರೆ, ಎ ಪಿ ಇಸ್ ಈಕ್ವಲ್ ಟು 16 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಪ್ರತ್ಯೇಕವಾಗಿ ಡಯಾಗ್ರಾಮ್ ಬಿಡಿಸ್ತಾ ಇಲ್ಲ, ಇದೇ ಡಯಾಗ್ರಾಮಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಗಮನಿಸ್ಬೋದು, ಈ ಒಂದು ಪಿ ಮತ್ತು ಬಿನ ಬಿಂದುವನ್ನು ಜಾಯಿನ್ ಮಾಡಿದಾಗ ನೀವು ಎ ಪಿ, ಬಿ ಪಿ, ಸಿ ಪಿ, ಸೊ ಇವುಗಳನ್ನು ನಾವೇನಂತ ಕರಿತೀವಿ, ಸಮವಿರುವಂತಹ ಒಂದು ಬಾಹುಗಳು ಅಂತ ಕರಿತೀವಿ. ಯಾವುದನ್ನು? ಎ ಪಿ, ಬಿ ಪಿ ಮತ್ತು ಪಿ ಸಿಯನ್ನು. ಯಾಕೆ ಅಂದರೆ, ಸೊ ಇಲ್ಲಿ ಒಂದು ರೂಲ್ ಇರುತ್ತೆ ಸ್ನೇಹಿತರೆ, ಯಾವುದು ಸಮಾಂತರ ತ್ರಿಭುಜ ಅಥವಾ ಸಮಬಾಹು ತ್ರಿಭುಜ ಅಂತೇಳಿ ಏನು ಕರಿತೀವಿ. ಸಮಾಂತರ ತ್ರಿಭುಜ ಅಂದರೆ ಸಿಮಿಲರ್ ಟ್ರಯಾಂಗಲ್ಸ್ ಆಗುತ್ತೆ. ಸಮಬಾಹು ತ್ರಿಭುಜ ಅಂದರೆ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲಲ್ಲಿ ಎ ಡಿ ಮೀಡಿಯನ್ ಆರ್ ಪರ್ಪೆಂಡಿಕ್ಯುಲರ್ ಆದಾಗ ಈ ಇ ಸಿ ಅನ್ನೋದೇನಾಗಿದೆ ಸ್ನೇಹಿತರೆ, ಇದು ಮಧ್ಯ ರೇಖೆಗಳಾಗಿದ್ದಾವೆ. ಎ ಡಿ ಮತ್ತು ಇ ಸಿ ಅನ್ನೋದು ಮಧ್ಯ ರೇಖೆಗಳು. ಮಧ್ಯ ರೇಖೆಗಳು ಅಂದರೆ ಏನು? ಮೀಡಿಯನ್ಸ್. ಸೊ ಮೀಡಿಯನ್ಸ್ಗಳಾದಾಗ ಸಿ ಪಿ ಎಷ್ಟು ಉದ್ದ ಇರುತ್ತೋ, ಯಾಕಂದರೆ ಇಲ್ಲಿ ಬಿ ಪಿ ಸಿ ಅನ್ನೋದು ಕೂಡ ಏನಾಗಿರುತ್ತೆ, ಇಲ್ಲಿ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಐಸಾಸ್ಲೆಸ್ ಟ್ರಯಾಂಗಲ್ ಆಗಿರುತ್ತೆ. ಯಾಕೆ ಐಸಾಸ್ಲೆಸ್ ಟ್ರಯಾಂಗಲ್ ಆಗಿರುತ್ತೆ ಅಂದರೆ, ಇದಕ್ಕೆ ನಾವು ಆರ್ಥೋ ಸೆಂಟರ್ ಅಂತ ಕರಿತೀವಿ ಸ್ನೇಹಿತರೆ. ನೀವು ಕೇಳಿರ್ಬೋದು, ಎಲ್ಲ ಮಧ್ಯ ರೇಖೆಗಳು ಅಂದರೆ ಮೀಡಿಯನ್ಸ್ ಆಫ್ ಎ ಟ್ರಯಾಂಗಲ್ ವಿಚ್ ಇಂಟರ್ಸೆಕ್ಟ್ ಅಟ್ ಒನ್ ಪಾಯಿಂಟ್, ದಟ್ ಈಸ್ ಕಾಲ್ ಇಟ್ ಆಸ್ ಆರ್ಥೋ ಸೆಂಟರ್. ಅದನ್ನು ನಾವು ಆರ್ಥೋ ಸೆಂಟರ್ ಅಂತ ಕರಿತೀವಿ. ಆ ಆರ್ಥೋ ಸೆಂಟರ್ನ ಪ್ರಕಾರ ಬಿ ಪಿಯ ಉದ್ದ, ಪಿ ಸಿಯ ಉದ್ದ ಮತ್ತು ಎ ಪಿಯ ಉದ್ದ ಸಮನಾಗಿರುತ್ತೆ. ಸೊ ಹಾಗಾಗಿ ಅವ್ರು ಕೊಟ್ಟಿರೋಂಥ ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಇಸ್ ಈಕ್ವಲ್ ಟು ಪಿ ಸಿ, ಬೋತ್ ಆರ್ ಈಕ್ವಲ್ ಟು ಆಲ್ ಆರ್ ಈಕ್ವಲ್ ಟು 16 ಸೆಂಟಿಮೀಟರ್. ಸ್ನೇಹಿತರೆ, ತದನಂತರ ಇಲ್ಲಿ ಚಿತ್ರ ಬಿಡಿಸಿದ್ರೆ ಬೆಸ್ಟ್ ಅನಿಸುತ್ತೆ ನನಗೆ. ಇಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿ ಇದೆ ಚಿತ್ರ ಅನ್ನೋದು. ಎ ಬಿ ಸಿ ತುಂಬ ಸರಳವಾದ ಪ್ರಶ್ನೆ, ಬಟ್ ಆದರೆ ನಿಮಗೆ ರೂಲ್ಗಳು ತುಂಬ ಗೊತ್ತಿರಬೇಕಾಗುತ್ತೆ. ರೂಲ್ ಗೊತ್ತಿಲ್ಲ ಅಂದರೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಸ್ನೇಹಿತರೆ, ಒಂದು ಸಮಬಾಹು ತ್ರಿಭುಜದಲ್ಲಿ ಎಲ್ಲ ಕೋನಗಳು 60 ಡಿಗ್ರಿ ಇರುತ್ತೆ. ಒಳಕೋನಗಳ ಅಳತೆ 60 ಡಿಗ್ರಿ, 60 ಡಿಗ್ರಿ ಇರುತ್ತೆ. ಈ ಒಂದು ರೇಖೆ ಬಿ ಪಿ ಅನ್ನೋದು ಬೈಸೆಕ್ಟರ್ ಆಗಿ ಆ್ಯಕ್ಟ್ ಆಗುತ್ತೆ. ಈ ಒಂದು ಬಿಂದು ಪಿ ಬಿಂದುವಿಗೆ ಎಲ್ಲ ಸಂಧಿಸಿದವಲ್ಲ ಇವೆಲ್ಲ ಏನಾಗ್ತವೆ, ಆ್ಯಂಗಲ್ಗಳನ್ನ ಬೈಸೆಕ್ಟ್ ಮಾಡುತ್ತೆ. ಹಾಗಾಗಿ ಇಲ್ಲಿ ಇರುವಂಥ ಕೋನನ ನಾವೇನಂತ ಕರಿತೀವಿ, 30 ಡಿಗ್ರಿ. ಇಲ್ಲೂ ಕೂಡ 30, ಈ ಕಡೆನೂ ಕೂಡ 30 ಇರುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ನಮಗಿಲ್ಲಿ ಯಾವುದೇ ಒಂದು ತ್ರಿಭುಜದ ಬಾಹು ಗೊತ್ತಿಲ್ಲ. ಆ ಬಾಹು ಗೊತ್ತಾದರೆ ನಾವು ಈಸಿಯಾಗಿ ಸುತ್ತಳತೆಯನ್ನು ಕಂಡುಹಿಡಿಬೋದು. ಹಾಗಾಗಿ ನಮಗೆ ಗೊತ್ತಿರುವಂತೆ ಯಾವುದೇ ಒಂದು ತ್ರಿಭುಜದ ಕೋನ ಗೊತ್ತಿದ್ದು ಬಾಹು ಗೊತ್ತಿಲ್ಲ, ಅದರ ಒಳಗಡೆ ಇರುವಂಥ ಇನ್ನೊಂದು ಬಾಹು ಗೊತ್ತಿದೆ ಅಂದರೆ ನಾವು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗಳನ್ನ ಅಪ್ಲೈ ಮಾಡಿ ಬಾಹುವನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಅದರ ಹೆಲ್ಪ್ ತೊಗೊಳೋದಾದರೆ ಸ್ನೇಹಿತರೆ, ಇನ್ ಟ್ರಯಾಂಗಲ್ ಬಿ ಪಿ ಡಿ. ಸೊ ನೋಡಿ, ಈ ಚಿಕ್ಕ ಟ್ರಯಾಂಗಲ್ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಇದೆ. ಏನಕ್ಕೆ ಅಂದರೆ ಡಿ ಅನ್ನೋದು ಮಿಡ್ ಪಾಯಿಂಟ್ ಆಫ್ ಬಿ ಸಿ ಆಗಿದೆ. ಬಿ ಡಿ ಲೆಂತ್ ಗೊತ್ತಾಯಿತು ಅಂದರೆ 2 ಟೈಮ್ಸ್ ಆಫ್ ಬಿ ಡಿ ಈಸ್ ಈಕ್ವಲ್ ಟು ಬಿ ಸಿ. ಬಿ ಸಿ ಗೊತ್ತಾಯಿತು ಅಂದರೆ ಎ ಸಿ ಆ್ಯಂಡ್ ಎ ಬಿ ಬೋತ್ ಆರ್ ಈಕ್ವಲ್, ಎಲ್ಲ ಕೂಡ ಈಕ್ವಲ್ ಆಗಿರುತ್ತೆ. ಹಾಗಾಗಿ ನಮಗೊಂದು ಐಡಿಯಾ ಬರುತ್ತೆ ಈಗ. ಯಾಕಂದರೆ ಬಿ ಪಿ ನನಗೆ ಗೊತ್ತಿದೆ, ಬಿ ಡಿ ಗೊತ್ತಿಲ್ಲ. ಥೀಟಾ ಬಿ ಯಲ್ಲಿದೆ ಅಂದರೆ ಇದನ್ನು ನಾವೇನಂತ ಕರಿತೀವಿ, ಆಪೋಸಿಟ್ ಸೈಡ್. ಇದನ್ನು ಹೈಪೋಟಿನಸ್ ಅಂತ ಕರಿತೀವಿ, ಇದನ್ನು ಅಡ್ಜಸೆಂಟ್ ಅಂತ ಕರಿತೀವಿ. ತುಂಬ ಜನ ಡೌಟ್ ಬರುತ್ತೆ, ಇದೇನು ಪರ್ಪೆಂಡಿಕ್ಯುಲರ ನೀನು ಹೇಳ್ತಿದೆಯಲ್ಲ ಅಂತ. ಸೊ ಹಾಗಾಗಿ ಸ್ನೇಹಿತರೆ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಮತ್ತು ಐಸಾಸ್ಲೆಸ್ ಟ್ರಯಾಂಗಲ್ಗಳಲ್ಲಿ ಮೀಡಿಯನ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ಆಲ್ಟಿಟ್ಯೂಡ್ ಆರ್ ಮೀಡಿಯನ್ ಬೋತ್ ಆರ್ ಸೇಮ್. ಈ ಎರಡೂ ತ್ರಿಭುಜಗಳಲ್ಲಿ ಮೀಡಿಯನ್ ಮತ್ತು ಆಲ್ಟಿಟ್ಯೂಡ್ ಸೇಮ್ ಇರುತ್ತೆ. ಯಾಕಂದರೆ ನಿಮಗೆಲ್ಲ ಅದ್ರ ಬಗ್ಗೆ ಐಡಿಯಾ ಇರುತ್ತೆ ಸ್ನೇಹಿತರೆ. ತದನಂತರ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಲ್ಲಿ ಅಡ್ಜಸೆಂಟ್ ಮತ್ತು ಹೈಪೋಟಿನಸ್ ಒಳಗೊಂಡ ಒಂದು ಅನುಪಾತ ಯಾವುದದು, ಕಾಸ್ 30 ಡಿಗ್ರಿ ಈಸ್ ಈಕ್ವಲ್ ಟು
ಅಡ್ಜಸೆಂಟ್ ಬಿ ಡಿ ಡಿವೈಡೆಡ್ ಬೈ ಹೈಪಾಟಿನಸ್ 16. ಸ್ನೇಹಿತರೆ ಕಾಸ್ 30ಯ ಬೆಲೆ √3/2. √3/2 ಈಸ್ ಈಕ್ವಲ್ ಟು ಬಿ ಡಿ ಬೈ 16. ನೋಡಿ ಯಾವ್ಯಾವಾಗ ಟ್ರಿಗ್ನೋಮೆಟ್ರಿ ಎಲ್ಲ ಅಪ್ಲೈ ಆಗುತ್ತೆ ಅನ್ನೋದನ್ನ 2 1 2 8 ಸೊ ಬಿ ಡಿಯ ಉದ್ದ 8√3 ಸೆಂಟಿಮೀಟರ್. ಸೊ ತದನಂತರ ಸ್ನೇಹಿತರೆ ಬಿ ಸಿ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಬಿ ಡಿ, ಯಾಕಂದರೆ ಡಿ ಈಸ್ ಮಿಡ್ ಪಾಯಿಂಟ್ ಆಫ್ ಬಿ ಸಿ. 2 × 8√3 ದಿಸ್ ಇಸ್ ಈಕ್ವಲ್ ಟು 16√3 ಸೆಂಟಿಮೀಟರ್. ಈಗ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಆಲ್ ಆರ್ ಈಕ್ವಲ್ ಟು 16√3 ಸೆಂಟಿಮೀಟರ್. ಸ್ನೇಹಿತರೆ ಪೆರಿಮೀಟರ್ ಆಫ್ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಈಸ್ 3 × ಸೈಡ್ ಲೆಂತ್. 3 × side of a triangle is 16√3. So 3 16s are 48√3 centimeter is the perimeter of equilateral triangle ABC. ಸೊ ಇದು ಸಮಬಾಹು ತ್ರಿಭುಜ ಎ ಬಿ ಸಿಯ ಸುತ್ತಳತೆ ಆಗಿದೆ. ಸುತ್ತಳತೆ ಅಂದರೆ ಪೆರಿಮೀಟರ್, ನೆನಪಿರಲಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಟ್ರಿಗ್ನೋಮೆಟ್ರಿ ಅಪ್ಲೈ ಆಗುತ್ತೆ, ತುಂಬ ಇಂಪಾರ್ಟೆಂಟು, ಅದನ್ನು ಗಮನಿಸಬೇಕಾಗುತ್ತೆ ನೀವು. ನಂತರ ಕೊನೆಯ 4 ಪ್ರಶ್ನೆಗಳು ಉಳಿದಿವೆ. ಅದರಲ್ಲಿ 67ನೆಯ ಪ್ರಶ್ನೆ ತುಂಬ ಸರಳವಾದ ಪ್ರಶ್ನೆ. ನಿಮಗಿಲ್ಲಿ ಸ್ಟ್ಯಾಂಡರ್ಡ್ ಟೇಬಲ್ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ನೀವು ಶಾರ್ಟ್ಕಟ್ಟಾಗಿ ಯಾವ ರೀತಿ ನೆನ್ಪಿಟ್ಕೊಳ್ತೀರೋ ಅದ್ರ ಬಗ್ಗೆ ನಿಮಗೆ ಬಿಟ್ಟಿದ್ದದು, ಅಥವಾ ನೀವು ಬರೆಯೋದನ್ನೇ ಕಲಿತ್ರೆ ಇನ್ನೂ ಕೂಡ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಕಾಸ್ 0 ಡಿಗ್ರಿ, ಸೈನ್ 90 ಡಿಗ್ರಿ, ಕಾಸ್ ಸ್ಕ್ವೇರ್ 30 ಡಿಗ್ರಿ, ಸೆಕೆಂಡ್ ಸ್ಕ್ವೇರ್ 45 ಡಿಗ್ರಿ ಡಿವೈಡೆಡ್ ಬೈ ಟ್ಯಾನ್ 60 ಡಿಗ್ರಿ ಪ್ಲಸ್ ಕಾಟ್ 60 ಡಿಗ್ರಿ. ಸ್ನೇಹಿತರೆ ಇದೊಂಥರ ಗ್ರೇಸ್ ಕ್ವಶನ್ ಇದ್ದಂಗೆ, ಯಾಕಂದರೆ ಟೇಬಲ್ ಗೊತ್ತಿರೋರಿಗೆ, ಆ ವ್ಯಾಲ್ಯೂಸ್ ಗೊತ್ತಿರೋರಿಗೆ ಸಿಂಪ್ಲಿಫಿಕೇಷನ್ ನಾಲೆಡ್ಜ್ ಇದ್ದರೆ ಸಾಕು. ಸ್ನೇಹಿತರೆ ಆ ಟೇಬಲ್ನಲ್ಲಿ ಕಾಸ್ 0 ಡಿಗ್ರಿ ಅಂದರೆ ಆ ಒಂದು ಬೆಲೆನ ನಾವೇನಾದರೂ ನೋಡೋದಾದರೆ ಕಾಸ್ 0 ಡಿಗ್ರಿ 1 × ಸೈನ್ 90 ಡಿಗ್ರಿ, ನಿಮಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ಐಡಿಯಾ ಇರುತ್ತೆ, ಯಾಕಂದರೆ ನೀವೆಲ್ಲ ತಿಳಿದಿರೋರೇ ಆಗಿರೋದ್ರಿಂದ. √3 / 2 ಸ್ಕ್ವೇರ್ ಇರೋದ್ರಿಂದ ಹೋಲ್ ಸ್ಕ್ವೇರ್ ಇಂಟು ಎಲ್ಲ ಕೂಡ ಮಲ್ಟಿಪ್ಲಿಕೇಶನ್ ಸೈನ್ ಇದೆ. ಸೆಕೆಂಡ್ ಸ್ಕ್ವೇರ್ ಇರೋದ್ರಿಂದ ಸೆಕೆಂಡ್ 45 ಅಂದರೆ √2, ಸೆಕೆಂಡ್ ಸ್ಕ್ವೇರ್ ಇರೋದ್ರಿಂದ √2 ಹೋಲ್ ಸ್ಕ್ವೇರ್. ದೆನ್ ಟ್ಯಾನ್ 60 ಅಂದರೆ √3 ಪ್ಲಸ್ ಇದೆ 1/√3. 1 × 1 × √3/2 ಹೋಲ್ ಸ್ಕ್ವೇರ್ ಅಂದರೆ ಸ್ನೇಹಿತರೆ 3/4 ಇಂಟು √2 ಹೋಲ್ ಸ್ಕ್ವೇರ್ ಅಂದರೆ 2 ಡಿವೈಡೆಡ್ ಬೈ √3 × √3 ಹೋಲ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ √3. ಸೊ 2 1 2 2 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. 3/2 × √3 ಡಿವೈಡೆಡ್ ಬೈ 4, ಯಾಕಂದರೆ ಇಲ್ಲಿ ನೋಡಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, 3 + 1 4. ಇಲ್ಲಿ ಯಾವುದೇ ಒಂದು ಭಿನ್ನರಾಶಿನ ಡಿವೈಡ್ ಮಾಡ್ತಾ ಇದ್ದಾರೆ, 2 ಭಿನ್ನರಾಶಿಗಳನ್ನು, ಅಂದರೆ ಕೆಳಗಡೆ ಇರೋಂಥ ಭಿನ್ನರಾಶಿ ಏನಾಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ. ಸೊ ಆಗ ನೀವು ಗಮನಿಸೋದಾದರೆ ಇಲ್ಲಿ ನಿಮಗೆ ಉತ್ತರ ಸ್ನೇಹಿತರೆ ಇಲ್ಲಿ 2 1 2 2 ಇಲ್ಲಿ ನೋಡಬೇಕು. ಇಲ್ಲಿ √2 ಹೋಲ್ ಸ್ಕ್ವೇರ್ ಅಂದರೆ 2 ಬರುತ್ತೆ, 2 ಸ್ಕ್ವೇರ್ ಅಂದರೆ 4, √3/2 ಹೋಲ್ ಸ್ಕ್ವೇರ್ ಅಂದರೆ 4. ಕರೆಕ್ಟ್ ಇದೆ ಸ್ನೇಹಿತರೆ ಇಲ್ಲಿ. ಸೊ ತದನಂತರ ಇಲ್ಲಿ ನಿಮಗೆ ಉತ್ತರ 3√3 / 8 ಈಸ್ ದ ರೈಟ್ ಆನ್ಸರ್. ಯಾಕಂದರೆ 3 × √3 3√3 / 2 4 8. ಸೊ ಇಷ್ಟು ಸರಳವಾಗಿ ಒಂದು ತ್ರಿಕೋನಮಿತಿಯ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದಾಗಿರುತ್ತೆ. ಬನ್ನಿ ನಂತರ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ತುಂಬ ಸರಳವಾದ ಪ್ರಶ್ನೆ, ಬಟ್ ಆದರೆ ಇದು ತುಂಬ ಹಳೆಯ ಒಂದು ಸಿಲೆಬಸ್ಸಿಂದ ತೆಗೆದಿರೋಂಥ ಪ್ರಶ್ನೆ. ಒಂದು ನಿಯಮಿತ ಬಹುಭುಜಾಕೃತಿಯ ಪ್ರತಿ ಹೊರಕೋನವು ಅದರ ಪಾರ್ಶ್ವ ಒಳಕೋನದ 2ರಷ್ಟಿದ್ದರೆ ಅದರ ಬಾಹುಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸ್ನೇಹಿತರೆ ಇದು ನಿಯಮಿತ ಅಂದರೆ ಬಹುಭುಜಾಕೃತಿ ಅಂದರೆ ಅದು ಟ್ರಯಾಂಗಲ್ ಆಗಿರ್ಬೋದು, ಕ್ವಾಡ್ರಿಲ್ಯಾಟ್ರಲ್ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಪೆಂಟಗಾನ್, ಹೆಕ್ಸಾಗಾನ್, ಆಕ್ಟಗಾನ್, ನ್ಯಾನೋಗಾನ್, ಡೆಕಾಗಾನ್, ಎಷ್ಟಾದರೂ ಸೈಡ್ಸ್ ಇರ್ಬೋದು ಸ್ನೇಹಿತರೆ. ಬಟ್ ಮಿನಿಮಮ್ 3 ಸೈಡ್ಸ್, ಮೋರ್ ದ್ಯಾನ್ 3 ಸೈಡ್ಸ್ ಆರ್ ಆಲ್ ಕಾಲ್ ಇಟ್ ಆಸ್ ಪಾಲಿಗಾನ್ಸ್, ಅಂದರೆ ಬಹುಭುಜಾಕೃತಿಗಳು ಅಂತ ಕರಿತೀವಿ. ಸೊ ಹಾಗಾಗಿ ನಾನಿಲ್ಲಿ ತ್ರಿಭುಜನೇ ತೊಗೊತೀನಿ ಇಲ್ಲಿ ಸದ್ಯಕ್ಕೆ, ಅಥವಾ ಆಮೇಲೆ ಅದರ ಸೈಡ್ ಏನು ಬೇಕಾದರೂ ಬರ್ಬೋದು ಸ್ನೇಹಿತರೆ. 4 ಬಂತು ಅಂದರೆ ಅದು ಕ್ವಾಡ್ರಿಲ್ಯಾಟ್ರಲ್ ಆಗಿರುತ್ತೆ, 5 ಬಂತು ಅಂದರೆ ಅದು ಪೆಂಟಗಾನ್ ಆಗಿರುತ್ತೆ, 10 ಬಂತು ಅಂದರೆ ಅದು ಡೆಕಾಗಾನ್ ಆಗಿರುತ್ತೆ. ಅದ್ರ ಮೇಲೆ ಆಮೇಲೆ ನೋಡೋಣ. ಬಟ್ ನಾನಿಲ್ಲೀಗ ಸದ್ಯಕ್ಕೆ ಟ್ರಯಾಂಗಲ್ ಅಂತ ತೊಗೊಳ್ತೀನಿ. ಟ್ರಯಾಂಗಲ್ನ ಹೊರಕೋನ ಮತ್ತು ಒಳಕೋನದ ಬಗ್ಗೆ ಮಾತಾಡ್ತಿದ್ದಾರೆ. ಇದೊಂದು ಪಾಲಿಗಾನು, ಬಹುಭುಜಾಕೃತಿ. ಈ ಒಂದು ಬಹುಭುಜಾಕೃತಿಯ ಒಳಕೋನ, ಅದರ ಅಡ್ಜಸೆಂಟ್ ಆ್ಯಂಗಲ್ ಹೊರಕೋನ 2. ನೋಡಿ ಇಲ್ಲಿ ಹೊರಕೋನವು ಒಳಕೋನದ 2ರಷ್ಟಿರುತ್ತದೆ.
ಎರಡನ್ನೂ ಕೊಟ್ಟಿಲ್ಲ ಅವರು, ಬರೀ ಜಸ್ಟ್ ಅಷ್ಟಿರುತ್ತೆ ಇಷ್ಟಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಎ ಬಿ ಸಿ ಅನ್ನೋದನ್ನು ಒಂದು ಬಹುಭುಜಾಕೃತಿ ಅಂತ ಅನ್ಕೊಳ್ಳೋಣ, ಆಯಿತಾ. ಇಲ್ಲಿ ಬಿ ಅನ್ನೋ ಕೋನ ಅನ್ನೋದು ಏನಾಗುತ್ತೆ, ಒಳಕೋನ ಆದರೆ ಆ ಬಿನ ಪಕ್ಕದಲ್ಲಿ ಅಡ್ಜಸೆಂಟ್ನೇ ತಗೋಬೇಕು. ಯಾಕೆ ಅವ್ರು ಕೊಟ್ಟಿದ್ದಾರೆ ನೋಡಿ, ಪಾರ್ಶ್ವ ಒಳಕೋನ. ಪಾರ್ಶ್ವ ಅಂದರೆ ಅಡ್ಜಸೆಂಟ್, ಅರ್ಥ ಆಗ್ತಿದೆಯಾ. ಹಾಗಾಗಿ ಒಳಕೋನೂ ಕೊಟ್ಟಿಲ್ಲ, ಹಾಗಾಗಿ ನಾವು ಅದನ್ನು ಯಾವುದೇ ಒಂದು ವೇರಿಯೇಬಲ್ ಆಗಿ ರೆಪ್ರೆಸೆಂಟ್ ಮಾಡಿಕೊಂಡಾಗ ಅದರ 2ರಷ್ಟು ಹೊರಕೋನ ಇರುತ್ತೆ ಅಂತ ಅವರೇ ಕೊಟ್ಟಿದ್ದಾರೆ, ಅರ್ಥ ಆಗ್ತಿದೆಯಾ. ಈಗ ಸ್ನೇಹಿತರೆ ಇಷ್ಟು ಬರೆದ್ರೆ ಸಾಕು ನೀವು. ಈಗ ಕೆಲವೊಂದು ಸೂತ್ರಗಳಿದ್ದಾವೆ, ಅಂದರೆ ಓಲ್ಡ್ ಸಿಲೆಬಸ್ಸಲ್ಲಿ ನಿಮಗೆ ಕ್ವಾಡ್ರಿಲ್ಯಾಟ್ರಲ್ಸ್ ಅನ್ನೋ ಒಂದು ಚಾಪ್ಟ್ರಲ್ಲಿ ಅಥವಾ ಪಾಲಿಗಾನ್ಸ್ ಅನ್ನೋ ಚಾಪ್ಟ್ರಲ್ಲೂ ಕೂಡ ಸಿಗ್ಬೋದು. ಅಲ್ಲಿ ಕೆಲವೊಂದು ಸೂತ್ರಗಳಿದ್ದಾವೆ. ಏನದು ಸೂತ್ರ ಅಂದರೆ 68ನೇ ಪ್ರಶ್ನೆ ಅಲ್ವಾ ಇದು, ನೋಡಿ. ಐ ಪ್ಲಸ್ ಇ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಕೇಳಿರ್ಬೋದು, ನಿಮಗೆಲ್ಲರಿಗೂ ಈಗ ನೆನಪಾಗ್ತಾ ಇರ್ಬೋದು. ಐ ಅಂದರೆ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ಪಾಲಿಗಾನ್ ಪ್ಲಸ್ ಇ ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ದಿ ಪಾಲಿಗಾನ್ ಅಂತ. ಅಂದರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಅಡ್ಜಸೆಂಟ್ ಆ್ಯಂಗಲ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 180. ಈ ರೀತಿ ನೋಡಿ, ನೀವೇ ನೋಡ್ಬೋದು, ಇಲ್ಲಿ ಸರಳ ರೇಖೆ ಇದೆ, ಹಾಗಾಗಿ ಇವೆರಡು ಕೂಡ ಲೀನಿಯರ್ ಪೇರ್ ಆಫ್ ಆ್ಯಂಗಲ್ಸು ಅಂದರೆ ಸ್ಟ್ರೈಟ್ ಆ್ಯಂಗಲ್ಸು. ಸೊ ಹಾಗಾಗಿ ಇಲ್ಲಿ ನಾವು ಆ್ಯಂಗಲ್ಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಎಕ್ಸ್ ಪ್ಲಸ್ 2x ಇಸ್ ಈಕ್ವಲ್ ಟು 180 ಡಿಗ್ರಿ. ಸದ್ಯ ನೀವು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಬೋದು. 3x ಇಸ್ ಈಕ್ವಲ್ ಟು 180 ಡಿಗ್ರಿ, ದೆನ್ ಎಕ್ಸ್ ಇಸ್ ಈಕ್ವಲ್ ಟು 180/3 ಅಂದರೆ 60 ಡಿಗ್ರಿ. ಸ್ನೇಹಿತರೆ, ಈ ಒಂದು ಬಹುಭುಜಾಕೃತಿಯ ಒಳಕೋನವು 60 ಡಿಗ್ರಿ ಇದೆ. ಹಾಗಾದರೆ ತುಂಬ ತಡ ಮಾಡ್ದಲೇ ಹೊರಕೋನನ ಫೈಂಡ್ ಔಟ್ ಮಾಡಿ. 2x ಇಸ್ ಈಕ್ವಲ್ ಟು 2 × 60 ಅಂದರೆ ಅದರ ಒಂದು ಹೊರಕೋನವು 120 ಡಿಗ್ರಿ ಆಗಿರುತ್ತೆ. ಇದನ್ನು ನಾವೇನಂತ ಕರಿತೀವಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಹೊರಕೋನ ಸಿಕ್ತು ನಮಗೆ 120 ಡಿಗ್ರಿ ಇರುತ್ತೆ. ಇಲ್ಲಿ ಇನ್ನೊಂದು ಸೂತ್ರ ಬರುತ್ತೆ, ಏನದು, ನಂಬರ್ ಆಫ್ ಸೈಡ್ಸ್ ಆಫ್ ಎ ಪಾಲಿಗಾನ್, ನಂಬರ್ ಆಫ್ ಸೈಡ್ಸ್ ಆಫ್ ಎ ಪಾಲಿಗಾನ್, ಎನಿ ರೆಗ್ಯುಲರ್ ಪಾಲಿಗಾನ್. ಸ್ನೇಹಿತರೆ, ಇದು ರೆಗ್ಯುಲರ್ ಪಾಲಿಗಾನಿಗೆ ಮಾತ್ರ ಅಪ್ಲೈ ಆಗುತ್ತೆ. ಅಂದರೆ ನಿಯಮಿತ ಬಹುಭುಜಾಕೃತಿ, ನಿಯಮಿತ ಅಂದರೆ ರೆಗ್ಯುಲರ್, ಎಲ್ಲ ಸೈಡ್ಸು ಈಕ್ವಲ್ ಇರೋವಂಥ ಒಂದು ಬಹುಭುಜಾಕೃತಿಗಳಿಗೆ ಮಾತ್ರ. ಅನಿಯಮಿತ ಬಹುಭುಜಾಕೃತಿಗಳಿಗೆ ಇಲ್ಲಿ ಬರೋಲ್ಲ, ಅಂದರೆ ಇರ್ರೆಗ್ಯುಲರ್ ಪಾಲಿಗಾನ್ಸ್ಗೆ ಇಲ್ಲಿ ಅಪ್ಲೈ ಆಗಲ್ಲ. 360 ಡಿಗ್ರಿ ಡಿವೈಡ್ ಬೈ ಎಕ್ಸ್ಟೀರಿಯರ್ ಆ್ಯಂಗಲ್. ಯಾವುದೇ ಒಂದು ಸಂಪೂರ್ಣ ಆ್ಯಂಗಲಿಂದ ಎಕ್ಸ್ಟೀರಿಯರ್ ಆ್ಯಂಗಲ್ ಏನು ಬಂದಿರುತ್ತೋ, ಆ ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರೋ ಆ ಎಕ್ಸ್ಟೀರಿಯರ್ ಆ್ಯಂಗಲಿಂದ ಭಾಗ ಮಾಡಿದ್ರೆ ನಿಮಗೇನು ಸಿಗುತ್ತಂತೆ, ಆ ನಂಬರ್ ಆಫ್ ಸೈಡ್ಸ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಸಿಗುತ್ತೆ. 360 ಡಿವೈಡ್ ಬೈ 120, ಯಾಕಂದರೆ ನಮಗೆ ಇಲ್ಲಿ ಕೊಟ್ಟಿರೋಂಥ ಎಕ್ಸ್ಟೀರಿಯರ್ ಆ್ಯಂಗಲ್ 120 ನಾವೇ ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. 0 ಗೆಟ್ ಕ್ಯಾನ್ಸಲ್ಡ್ ಔಟ್, 12 1s 12 3s. ಸ್ನೇಹಿತರೆ, ಟೋಟಲ್ ನಂಬರ್ ಆಫ್ ಸೈಡ್ಸ್ ಈಸ್ ಈಕ್ವಲ್ ಟು 3. ಅಂದರೆ ಇದು ಒಂದು ತ್ರಿಭುಜವಾಗಿದೆ. ನಿಮಗೇನಾದರೂ ಆನ್ಸರು ಎಕ್ಸ್ಟೀರಿಯರ್ ಆ್ಯಂಗಲ್ ಇಲ್ಲಿ 60 ಡಿಗ್ರಿ ಅಂತ ಕೊಟ್ಟಿದ್ರು ಅಂದರೆ ನಿಮಗೆ ಆನ್ಸರ್ ಏನು ಬರ್ತಾ ಇತ್ತು ಹೇಳಿ, 6 ಸೈಡ್ಸ್ ಅಂತ ಬರ್ತಿತ್ತು. ಅದನ್ನು ನಾವು ಹೆಕ್ಸಗಾನ್ ಅಂತ ಕರಿತೀವಿ, ಅರ್ಥ ಆಗ್ತಿದೆಯಾ. ಈ ಥರ ನಿಮಗೆ ಕ್ವಶನನ್ನು ಚೇಂಜ್ ಮಾಡ್ಬೋದು, ಬಟ್ ಸೂತ್ರಗಳು ಕರೆಕ್ಟಾಗಿ ನೆನಪಿರಲಿ. ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಂಡ್ರೆ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು, ಯಾಕಂದರೆ ಇದೇ ರೀತಿಯ ಪ್ರಶ್ನೆಗಳು ಬರೋವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ನಂತರ ಸ್ನೇಹಿತರೆ, ತುಂಬ ಸರಳವಾದ ಪ್ರಶ್ನೆ, 69ನೆಯ ಪ್ರಶ್ನೆ. ಒಂದು ನಿಯಮಿತ ಪಂಚಭುಜಾಕೃತಿ ಮತ್ತು ನಿಯಮಿತ ಷಡ್ಭುಜಾಕೃತಿಗಳು ಎಷ್ಟು ಸಮಮಿತಿ ಅಕ್ಷಗಳನ್ನು ಹೊಂದಿವೆ? ಸಮಮಿತಿ ಅಕ್ಷ ಅಂದರೆ ಲೈನ್ ಆಫ್ ಸಿಮೆಟ್ರಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಈ ಒಂದು ಚೌಕದಲ್ಲಿ ನಮಗೆ 4 ಸಮಮಿತಿ ಅಕ್ಷಗಳು ಬರ್ತವೆ, ಹೌದಲ್ವಾ. ಅಂದರೆ ಈಕ್ವಲ್ ಪಾರ್ಟ್ಸ್ ಆಗಿ ಎಷ್ಟು ಸಪ್ರೇಟ್ ಮಾಡ್ತವೆ ಅಂತ ಅದ್ರ ಮೀನಿಂಗು. ಹಾಗಾದರೆ ಇಲ್ಲಿ ನೀವು ಗಮನಿಸಿದ್ದೇ ಆದರೆ ಚೌಕದಲ್ಲಿ 4 ಬಾಹುಗಳಿರ್ತವೆ. ಹಾಗಾಗಿ ಅಂದರೆ ಚೌಕದ 4 ಬಾಹುಗಳು ಸಮನಾಗಿರ್ತವೆ, ಅರ್ಥ ಆಗ್ತಿದೆಯಾ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಚೌಕದಲ್ಲಿ 4 ಸಮಮಿತಿ ಅಕ್ಷಗಳಿರುತ್ತೆ ಅಂತ. ಬಟ್ ಆಯತದಲ್ಲಿ 2 ಇರುತ್ತೆ, ಅರ್ಥ ಆಗ್ತಿದೆಯಾ. ಯಾಕೆ 2 ಇರುತ್ತೆ? ಆಯತದಲ್ಲಿ ವಿರುದ್ಧ ಬಾಹುಗಳು ಸಮ ಇರ್ತವೆ. ಅಂದರೆ ಇನ್ ಎ ರೆಕ್ಟ್ಯಾಂಗಲ್ 2 ಪೇರ್ಸ್ ಆಫ್ ಆಪೋಸಿಟ್ ಸೈಡ್ಸ್ ಆರ್ ಆಲ್ ಈಕ್ವಲ್, ಬಟ್ ಆಲ್ ಸೈಡ್ಸ್ ಆರ್ ನಾಟ್ ಈಕ್ವಲ್. ಎಲ್ಲ ಸೈಡ್ಸು ಈಕ್ವಲ್ ಇಲ್ಲ. ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ, ಇಟ್ ಹ್ಯಾಸ್ ಓನ್ಲಿ 2 ಲೈನ್ಸ್ ಆಫ್ ಸಿಮಿಟ್ರಿ. ಹಾಗಾದರೆ ನಿಮಗೆ ಈಗ ಉತ್ತರ ಗೊತ್ತಾಗಿರುತ್ತೆ. ನಿಯಮಿತ ಪಂಚಭುಜಾಕೃತಿ ಮತ್ತು ಷಡ್ಭುಜಾಕೃತಿ. ನಿಯಮಿತ ಪಂಚಭುಜಾಕೃತಿ ಅಂದರೆ ರೆಗ್ಯುಲರ್ ಪೆಂಟಗಾನ್ ಅಂದರೆ 5 ಬಾಹುಗಳುಳ್ಳ ಒಂದು ಬಹುಭುಜಾಕೃತಿ. ಅದನ್ನು ನಾವು ಪೆಂಟಗಾನ್ ಅಂತ ಕರಿತೀವಿ, ಪಂಚಭುಜಾಕೃತಿ ಅಂತಲೂ ಕೂಡ ಕರಿತೀವಿ. ಹಾಗಾದರೆ 5 ಬಾಹುಗಳು ಸಮನಾಗಿದ್ದಾವೆ ಅಂದರೆ ಎಷ್ಟು ಲೈನ್ಸ್ ಆಫ್ ಸಿಮೆಟ್ರಿ ಹಾಕ್ಬೋದು? 5 ಲೈನ್ಸ್ ಆಫ್ ಸಿಮೆಟ್ರಿ. 5 ಲೈನ್ಸ್ ಆಫ್ ಸಿಮೆಟ್ರಿ. ಯಾಕಂದರೆ ನೀವು ಚೌಕ ಗೊತ್ತಿದೆ ಅಂದರೆ ಇದನ್ನು ಕೂಡ ಈಸಿಯಾಗಿ ಬರೀಬೋದು. ದೆನ್ ಹೆಕ್ಸಾಗಾನಿಗೆ ಬರೋಣ. ಈಗ ಹೆಕ್ಸಾಗಾನ್, ನಂಬರ್ ಆಫ್ ರೆಗ್ಯುಲರ್ ಹೆಕ್ಸಾಗಾನ್ ಅಲ್ವಾ ಅವ್ರು ಕೊಟ್ಟಿರೋದು. ರೆಗ್ಯುಲರ್ ಹೆಕ್ಸಾಗಾನ್ ಈಸ್ ಈಕ್ವಲ್ ಟು
ಷಡ್ಭುಜಾಕೃತಿ. 6 6 ಲೈನ್ಸ್ ಆಫ್ ಸಿಮೆಟ್ರಿ. ಸ್ನೇಹಿತರಲ್ಲಿ ಕನ್ನಡದಲ್ಲಿ ಸ್ವಲ್ಪ ಇಂಗ್ಲೀಷಲ್ಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಪಂಚಭುಜಾಕೃತಿ ಅಂದರೆ 5 ಅದನ್ನು ಪೆಂಟಗಾನ್ ಅಂತ ಕರಿತೀವಿ. ಷಡ್ಭುಜಾಕೃತಿ ಅಂದರೆ 6 ಅದನ್ನು ಹೆಕ್ಸಾಗಾನ್ ಅಂತ ಕರಿತೀವಿ. ಅಲ್ಲಿ ಉತ್ತರ ಡೈರೆಕ್ಟಾಗಿ ಬರಿಬೋದು, 2 ಲೈನಲ್ಲಿ 5 ಮತ್ತು 6 ಅಂತೇಳಿ ಬರೆದ್ರೆ ನಿಮ್ಮಲ್ಲಿ ಉತ್ತರ ಸರಿಯಾಗುತ್ತೆ. ಯಾವುದಾದ್ರೂ ತಪ್ಪಿದರೆ ನೀವು ದಯವಿಟ್ಟು ತಿಳಿಸ್ಬೇಕು ಕಾಮೆಂಟಲ್ಲಿ. ಆ ರೀತಿ ಯಾವುದಾದ್ರೂ ಮಿಸ್ಟೇಕ್ ಇದ್ದರೆ, ಯಾಕಂದರೆ ಇಲ್ಲಿ ಇಂಗ್ಲೀಷು ಮತ್ತು ಕನ್ನಡ ಆಗಿರೋದ್ರಿಂದ ಕೆಲವೊಂದು ಮಿಸ್ಟೇಕ್ಸ್ ಆಗೋ ಸಾಧ್ಯತೆಗಳು ಹೆಚ್ಚಿರುತ್ತೆ. ಬನ್ನಿ ಸ್ನೇಹಿತರೆ, ಕಟ್ಟ ಕಡೆಯ ಪ್ರಶ್ನೆ 70ನೆಯ ಪ್ರಶ್ನೆ. x² - 3x + 1 = 0 ಆದರೆ x² + 1/x² = 7 ಎಂದು ಸಾಧಿಸಿ. ಇದೊಂದು ಸ್ವಲ್ಪ ಲಾಜಿಕಲ್ ಥಿಂಕ್ ಮಾಡೋ ಅಂಥ ಕ್ವಶನ್ ಸ್ನೇಹಿತರೆ, ಆದರೆ ತುಂಬ ಈಸಿ ಇರುತ್ತೆ, ಕೆಲವೊಬ್ಬರು ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಸ್ನೇಹಿತರೆ, ಇದೇ ಒಂದು ಎಕ್ಸ್ಪ್ರೆಷನಲ್ಲಿ ಈ ಒಂದು ಎಕ್ಸ್ಪ್ರೆಷನ್ ಬರೋ ಥರ ನಾವು ಕನ್ವರ್ಟ್ ಮಾಡಿದ್ದೆ ಆದರೆ x² + 1 = 3x ಅಂತ ಬರೀಬೋದಾ? ಯಾಕೆ x² + 1 ಇಲ್ಲಿ ಉಳಿಸ್ಕೊಂಡೆ ಅಂದರೆ, ಇಲ್ಲಿ ನೀವು ಗಮನಿಸಿದ್ದೆ ಆದರೆ ಇಲ್ಲಿ x + 1 ಅಂತ ಇದೆ. ಸೊ ಹಾಗಾಗಿ ನಾವು -3x ಅನ್ನು RHS ಟ್ರಾನ್ಸ್ಪೋಸ್ ಮಾಡಿದ್ರೆ x² + 1 = 3x ಅನ್ನೋ ಒಂದು ನಾವು ಎಕ್ಸ್ಪ್ರೆಷನ್ ಅಥವಾ LHS ಮತ್ತು RHS ಅನ್ನು ಸಿಂಪ್ಲಿಫೈ ಮಾಡಿ ಬರಿಬೋದು. ತದನಂತರ ಈ ಎಕ್ಸನ್ನ LHSಗೆ ಟ್ರಾನ್ಸ್ಪೋಸ್ ಮಾಡಿದಾಗ x² + 1/x = 3 ಆಗುತ್ತೆ, ಹೌದಲ್ವಾ? ಸೊ ಈಗ ಇದನ್ನು ಯಾವ ರೀತಿ ಬರಿಬೋದು? x² x + 1/x = 3 ಬರಿಬೋದಲ್ವ ಸ್ನೇಹಿತರೆ? ಯಾಕಂದರೆ x ಅನ್ನೋದು ಎರಡಕ್ಕೂ ಕೂಡ ಛೇದ ಆಗಿದೆ. x ಗೆಟ್ ಕ್ಯಾನ್ಸಲ್ಡ್ ಔಟ್. ದೆನ್ x + 1/x = 3 ಆಯಿತು ಸ್ನೇಹಿತರೆ. ಅಂದರೆ x² + 1/x = 3 ಅಂದ್ರೂ ಒಂದೇ, x + 1/x = 3 ಅಂದ್ರೂ ಒಂದೇ. ಸೊ ಸ್ನೇಹಿತರೆ, ಆಗ ನಾವು ಇದು ಫೈನಲ್ ಆನ್ಸರ್ ಆಗಲ್ಲ. x² + 1/x² = 7 ಅಂತ ಪ್ರೂವ್ ಮಾಡಬೇಕು. ಹಾಗಾಗಿ ಇದನ್ನು ನಾವೀಗ ಏನು ಮಾಡೋಣ, ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡೋಣ. ಸ್ಕ್ವೇರ್ ಆನ್ ಬೋತ್ ಸೈಡ್ ವಿ ಗೆಟ್ x + 1/x² = 3². a + b² ಎಕ್ಸ್ಪೆಂಡ್ ಮಾಡಿ. x² + 1/x² + 2x/x = 9. ಕೇರ್ಫುಲ್ಲಾಗಿ ನೋಡ್ಬೇಕು, ನೀವು ಗಮನಿಸ್ಬೇಕಿಲ್ಲಿ. x ಗೆಟ್ ಕ್ಯಾನ್ಸಲ್ಡ್ ಔಟ್. ಯಾಕೆ? 2ab ಅಂದರೆ 2 × x × 1/x 2x/x. ತದನಂತರ x² + 1/x = 9. ಈ 2ನ ಆ ಕಡೆ ಟ್ರಾನ್ಸ್ಪೋಸ್ ಮಾಡಿದ್ದೆ ಆದರೆ -2. x² + 1/x = 9 - 2 = 7. ಸೊ ಹಾಗಾಗಿ ಕೊಟ್ಟಿರುವಂಥ ಪ್ರಶ್ನೆಯನ್ನು ಸಾಧಿಸಿ ಆಗಿದೆ. x² + 1/x² = 7 ಬಿಕಾಸ್ x² - 3x + 1 = 0. ಅವರೇ ಕೊಟ್ಟಿದ್ದಾರೆ. x² - 3x + 1 = 0 ಆದರೆ x² + 1/x² = 7 ಎಂದು ಸಾಧಿಸಿ. ಹಾಗಾಗಿ ನಾವು ಆ ಒಂದು ಕ್ವಾಡ್ರಾಟಿಕ್ ಈಕ್ವೇಷನನ್ನು ಉಪಯೋಗಿಸ್ಕೊಳ್ಳೇಬೇಕು. ಸೊ ಇಷ್ಟು ಸ್ನೇಹಿತರೆ ನಿಮಗೆ 2 ಅಂಕದ ಸಂಪೂರ್ಣ ವಿಶ್ಲೇಷಣೆ. ಯಾವ ಒಂದು ಪ್ರಶ್ನೆಯೂ ಕೂಡ ಇಲ್ಲಿ ಸ್ಕಿಪ್ ಮಾಡಿಲ್ಲ, ಯಾವುದೇ ಒಂದು ಪ್ರಶ್ನೆಗಳನ್ನು ಬಿಟ್ಟಿಲ್ಲ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ 3 ಅಂಕದ ಪ್ರಶ್ನೆಗಳ ವಿಶ್ಲೇಷಣೆಯಲ್ಲಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ತಾ ಧನ್ಯವಾದಗಳು ನಮ್ಮ ಈ ಒಂದು ವಿಡಿಯೋನ ನೋಡಿದ್ದಕ್ಕೆ.